ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. 2026 ವರ್ಷದ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಭರಣಿ ನಕ್ಷತ್ರಕ್ಕೆ ಶುಭಾಶುಭ ಮಿಶ್ರ ಫಲ. ಈ 2026ನೇ ಇಸ್ವಿಯಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಹತ್ತರ ಬದಲಾವಣೆಗಳು ಆಗಲಿದೆ. ಮದುವೆ, ಸಂತಾನ ಭಾಗ್ಯ, ಗೃಹ ಖರೀದಿ, ಸ್ಥಿರಾಸ್ತಿ ಯೋಗ, ವಾಹನ ಯೋಗ, ಚಿನ್ನ ಬೆಳ್ಳಿ ಒಡವೆಗಳ ಖರೀದಿ, ಗೃಹೋಪಕರಣ ವಸ್ತುಗಳ ಖರೀದಿ ಹಾಗೂ ನಿಮ್ಮ ಕುಟುಂಬ ವರ್ಗದಲ್ಲಿ ಹಲವಾರು ಶುಭ ಕಾರ್ಯಕ್ರಮಗಳು ನಡೆಯಲಿದೆ. ಈ ಶುಭ ಮಂಗಳ ಕಾರ್ಯಕ್ರಮಗಳು ನಿಮ್ಮ ಕುಟುಂಬ ವರ್ಗದಲ್ಲಿ ನೆರವೇರುವುದು ನಿಮ್ಮ ಬಂಧು ಮಿತ್ರರ, ದಾಯಾದಿ ಹಾಗೂ ಸಂಬಂಧಿಕರ ನಡುವಿನ ಆಪ್ತತೆಯನ್ನು ಹೆಚ್ಚು ಮಾಡಲಿದೆ. ಹಾಗೆಯೇ ಈ ವರ್ಷದಲ್ಲಿ ಕೌಟುಂಬಿಕವಾಗಿ ನಿಮಗೆ ಎಲ್ಲ ರೀತಿಯ ಸುಖ, ಶಾಂತಿ, ಸಮಾಧಾನಗಳು ಇರಲಿವೆ. ಈ 2026ನೇ ಇಸ್ವಿಯ ಮೊದಲ ಅರ್ಧ ಅಂದರೆ ಜೂನ್ ತಿಂಗಳವರೆಗೂ ಬೃಹಸ್ಪತಿಯು ನಿಮ್ಮ ರಾಶಿಯ 3ನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ಜೂನ್ 2ನೇ ತಾರೀಕಿನಿಂದ ಗುರುವಿನ ಸಂಚಾರವು ಕರ್ಕಾಟಕ ರಾಶಿಯಲ್ಲಿ ನಡೆಯಲಿದ್ದು, ತದನಂತರ ಅಕ್ಟೋಬರ್ 31ನೇ ತಾರೀಕಿನಿಂದ ದೇವಗುರು ಬೃಹಸ್ಪತಿಯು ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ. 3ನೇ ಮನೆಯ ಗುರುವಿನ ಪರಿಣಾಮಗಳೇನಿದೆ ಅದಕ್ಕಿಂತ ಉತ್ತಮ ಶುಭ ಯೋಗಗಳು ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಎಲ್ಲ ಮೇಷರಾಶಿ ಸಂಜಾತರಿಗೆ ಸಿಗಲಿದೆ. ಹಾಗೆಯೇ ಸಿಂಹ ರಾಶಿಗೆ ಅಂದರೆ ಅಕ್ಟೋಬರ್ 31ನೇ ತಾರೀಕಿನಿಂದ ಗುರುವು ಸಿಂಹ ರಾಶಿಯಲ್ಲಿ ಸಂಚರಿಸುವುದು ನಿಮಗೆ 5ನೇ ಮನೆಯಾಗಿದ್ದು, ಯಾವಾಗ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ಸಂಚಾರವಿರುತ್ತದೋ ಆಗ ಎಲ್ಲ ರೀತಿಯ ಯಶಸ್ಸು, ಕಾರ್ಯಸಿದ್ಧಿ ಮತ್ತು ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಶುಭ ಫಲಗಳು ನಿಮಗೆ ಒಲಿದು ಬರಲಿದೆ. ಪ್ರಾಪ್ತ ವಯಸ್ಕರಿಗೆ ಕಂಕಣ ಬಲಪ್ರಾಪ್ತಿ, ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಸಾಧನೆ ಮಾಡುವ ಅವಕಾಶ, ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಯಶಸ್ಸು ಸಿಗಲಿದೆ. ಯಾವಾಗ ಗುರುವಿನ ಕರ್ಕಾಟಕ ಹಾಗೂ ಸಿಂಹರಾಶಿಯಲ್ಲಿನ ಸಂಚಾರವು ಶುರುವಾಗುತ್ತದೋ ಆವಾಗ ಮೇಷರಾಶಿ ಸಂಜಾತರಿಗೆ ಸಾಡೆ ಸಾತಿ ಶನಿಯ ಪೀಡನೆ ಅಷ್ಟಾಗಿ ಕಾಡಲಾರದು. ಇನ್ನು ಉದ್ಯೋಗಿಗಳಿಗೆ ವರ್ಷಪೂರ್ತಿ ಎಲ್ಲ ರೀತಿಯ ಶುಭ ಫಲಗಳಿರುತ್ತದೆ. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಜಾತಕರಿಗೆ ಮಾತ್ರ ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳಿಂದ ಕಿರಿಕಿರಿ, ಅಸಮಾಧಾನ ಹಾಗೂ ವೈಷಮ್ಯಗಳು ಬರುವಂತಹ ಘಟನೆಗಳು ನಡೆಯಬಹುದು. ಈ ಒಂದು ಉದ್ಯೋಗ ವಿಚಾರದಲ್ಲಿನ ಸಮಸ್ಯೆಗಳಿಗೆ ನೀವು ಪೀಡಾ ಪರಿಹಾರಾರ್ಥವಾಗಿ ನವನಾಗನಾಮ ಸ್ತೋತ್ರವನ್ನು ತಪ್ಪದೇ ಪಠಿಸುತ್ತಾ ಬನ್ನಿ. ಯಾವಾಗ ನೀವು ಶ್ರದ್ಧಾಭಕ್ತಿಯಿಂದ ನಿತ್ಯವೂ ನವನಾಗನಾಮ ಸ್ತೋತ್ರವನ್ನು ಪಠಿಸುತ್ತೀರೋ ಆಗ ಉದ್ಯೋಗ ವಿಚಾರದಲ್ಲಿರುವಂತಹ ಎಲ್ಲ ರೀತಿಯ ತಿಸ್ರಗಳು ಪರಿಹಾರವಾಗಲಿದೆ. ಓಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ಕಥಾ ಏತಾನಿ ನವನಾಗಾನಿ ನಾಮಾನಾಂಚ ಮಹಾತ್ಮನಾಂ ಸಾಯಂಕಾಲೇ ಪಠೆ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಈ ಒಂದು ನವನಾಗನಾಮ ಸ್ತೋತ್ರ ಪಠನೆಯಿಂದ ನಿಮಗೆ ರಾಹು, ಕುಜ ಮತ್ತು ಕೇತು ಗ್ರಹಗಳಿಂದ ಉಂಟಾಗುವಂತಹ ಋಣಾತ್ಮಕ ಪ್ರಭಾವಗಳು ಕಡಿಮೆಯಾಗಿ
ಎಲ್ಲ ರೀತಿಯ ಉತ್ತಮ ಶುಭ ಫಲಗಳು ಸಿಗಲಿದೆ. ಈ ವರ್ಷದಲ್ಲಿಯೇ ನಿಮ್ಮ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮದುವೆಯಾಗುವಂತಹ ಯೋಗವೂ ಇದೆ. ಅವರು ಮೇಷರಾಶಿ ಸಂಜಾತರೇ ಆಗಬೇಕಿಲ್ಲ. ಮೇಷರಾಶಿ ಸಂಜಾತರ ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಿ ಈ ವರ್ಷ ಶುಭಪ್ರದವಾದಂತಹ ಎಲ್ಲ ರೀತಿಯ ಒಳ್ಳೆಯ ಫಲಿತಗಳನ್ನು ಪಡೆಯಲಿದ್ದೀರಿ. ಆರೋಗ್ಯ ವಿಚಾರವಾಗಿ ಉದರಬಾಧೆ, ಶೀತ ಹಾಗೂ ಪಿತ್ತ ಸಂಬಂಧಿತ ವ್ಯಾಧಿಗಳು ಬಾಧಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಲಘು ವ್ಯಾಯಾಮ, ಉತ್ತಮ ವಿಶ್ರಾಂತಿ ಹಾಗೂ ಸೂಕ್ತ ನಿದ್ರೆಯನ್ನು ತಪ್ಪದೇ ಮಾಡಬೇಕು. ಶನಿ ಮುದ್ರೆ, ಪ್ರಾಣಮುದ್ರೆ ಹಾಗೂ ಅಪಾನ ವಾಯುಮುದ್ರೆಗಳ ಅಭ್ಯಾಸದಿಂದ ನೀವು ಸ್ವಾಸ್ಥ್ಯ ಸಂರಕ್ಷಣೆ ಮಾಡಿಕೊಳ್ಳಬಹುದು. ಮೇಷರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹಾಗೂ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧೆಯಿಂದ ಆಲಿಸಿ. 2026ನೇ ಇಸ್ವಿ ಮೇಷರಾಶಿ ಸಂಜಾತರಿಗೆ ಎಲ್ಲ ರೀತಿಯಾದಂತಹ ಒಳಿತನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವೃಷಭ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. 2026ನೇ ಇಸ್ವಿಯಲ್ಲಿ ಕೃತಿಕಾ ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳು ಪ್ರಾಪ್ತವಿದೆ. ಹಾಗೆಯೇ ರೋಹಿಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ವೃಷಭ ರಾಶಿ ಸಂಜಾತರಿಗೆ ವರ್ಷಪೂರ್ತಿ ಶನಿಯು ಲಾಭಸ್ಥಾನದಲ್ಲಿಯೇ ಇದ್ದು ವರ್ಷದ ಮೊದಲಾರ್ಧ ಅಂದರೆ ಜೂನ್ ತಿಂಗಳ 2ನೇ ತಾರೀಕಿನವರೆಗೂ ಗುರುವು 2ನೇ ರಾಶಿಯಾದಂತಹ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ತದನಂತರ ಜೂನ್ 2ರಿಂದ ಕರ್ಕಾಟಕ ರಾಶಿಯ ಗುರು ಸಂಚಾರವೇನಿದೆ ಅದು ವೃಷಭ ರಾಶಿ ಸಂಜಾತರಿಗೆ 3ನೆಯ ಮನೆಯಾಗಿರುತ್ತದೆ. 3ನೇ ಮನೆಯ ಗುರು ಸಂಚಾರ, ಕರ್ಮಸ್ಥಾನದಲ್ಲಿನ ಶನಿ ಸಂಚಾರ, ಸಿಂಹದಲ್ಲಿ ಕೇತು ಹಾಗೂ ಕುಂಭದಲ್ಲಿ ರಾಹುವಿನ ಸಂಚಾರವೇನಿದೆ ಇದು ವೃಷಭ ರಾಶಿ ಸಂಜಾತರಿಗೆ ಸಕಲ ವಿವಿಧ ರೀತಿಯಲ್ಲೂ ಸಹಿತ ಒಳಿತನ್ನೇ ಉಂಟು ಮಾಡುವಂಥದ್ದಾಗಿದೆ. 3ನೇ ಮನೆಯ ಗುರುವಿನ ಸಂಚಾರದ ಶುಭ ಫಲಗಳೇನಿದೆ ಅದು ಪರಾಕ್ರಮ ಸ್ಥಾನದ ಗುರು ಸಂಚಾರವಾಗಿರುವುದರಿಂದ ಶತ್ರುಗಳ ವಿರುದ್ಧ ನಿರ್ಣಾಯಕ ಜಯ ನಿಮ್ಮದಾಗಲಿದೆ. ಕೋರ್ಟು ಕಚೇರಿಯಲ್ಲಿನ ಕಾನೂನಾತ್ಮಕ ಹೋರಾಟಗಳಲ್ಲಿ ನೀವು ಯಶಸ್ಸನ್ನು ಕಾಣಲಿದ್ದೀರಿ. ಹಾಗೆಯೇ ಕೋರ್ಟಿನ ತೀರ್ಪು ಸಹಿತ ನಿಮ್ಮ ಪರವಾಗಿಯೇ ಬರುವ ಎಲ್ಲ ಸಾಧ್ಯತೆಗಳು ಇದೆ. ಕುಟುಂಬ ವರ್ಗದಲ್ಲಿ ಆಸ್ತಿ ಕುರಿತಾದ ವ್ಯಾಜ್ಯಗಳಿದ್ದಲ್ಲಿ ಅದು ಮಾತುಕತೆ ಅನುಸಂಧಾನದ ಮೂಲಕವೇ ಪರಿಹಾರವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಈ ವರ್ಷ ನಿಮಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವಿರಲಿದ್ದು ಯಾವುದೇ ರೀತಿಯಾದ ತೀವ್ರ ಅನಾರೋಗ್ಯ ಬಾಧೆ ಕಾಡಲಾರದು. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ್ದಾದಲ್ಲಿ ಕಳೆದ 2-3 ವರ್ಷಗಳಿಗೆ ಹೋಲಿಸಿದಲ್ಲಿ ಈ ವರ್ಷವು ವಿದ್ಯಾರ್ಥಿ ವರ್ಗಕ್ಕೆ ಎಲ್ಲ ರೀತಿಯ ಶುಭ ಫಲಗಳನ್ನು ನೀಡಲಿದೆ. ಹಾಗೆಯೇ ಹಲವು ಉತ್ತಮ ಅವಕಾಶಗಳು ವಿದ್ಯಾರ್ಥಿ ವರ್ಗಕ್ಕೆ ಒದಗಿ ಬರಲಿದೆ. ಉನ್ನತ ವ್ಯಾಸಂಗ ಹಾಗೂ ಸಂದರ್ಶನಗಳಲ್ಲಿ ಜಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹಿತ ವಿದ್ಯಾರ್ಥಿ ವರ್ಗವು ಹೆಚ್ಚಿನ ಯಶಸ್ಸನ್ನು ಕಾಣಲಿದ್ದೀರಿ. ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರುವುದಾದರೆ ಈ ವರ್ಷ ಪ್ರೀತಿ ಪ್ರೇಮ ಸಂಬಂಧಿಸಿದಂತೆ ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಪ್ರೇಮಿಗಳ ನಡುವೆ ಒಂದು ವೈಮನಸ್ಯ ಬೆಳೆದು ಅಪಾರ್ಥಕ್ಕೊಳಗಾಗಿ ಅಥವಾ ವೃಥ ಆರೋಪಗಳಿಂದ ಅನುಮಾನಗಳಿಂದ ಸಂಬಂಧಗಳು ಕಡಿದು ಹೋಗುವ ಸಾಧ್ಯತೆಗಳೇ ಹೆಚ್ಚಿರುತ್ತದೆ. ಹಾಗೆಯೇ ಕೌಟುಂಬಿಕ ಜೀವನದಲ್ಲಿಯೂ ಸ್ತ್ರೀ ಮೂಲಕ ಕಲಹ ವೈಷಮ್ಯಗಳು ಅಧಿಕವಾಗಿ ಬಾಧಿಸುವ ಸಾಧ್ಯತೆ ಇದೆ. ಕೌಟುಂಬಿಕ ವಿಚಾರವಾಗಿ ಯಾವುದೇ ರೀತಿಯ
ಆತುರ, ಆವೇಶ ಅಥವಾ ಸೇಡಿನ ಚಿಂತನೆ ಮತ್ತು ಯೋಚನೆಗಳನ್ನು ಬಿಟ್ಟು ಸಾಕಷ್ಟು ಸಾವಧಾನದಿಂದ ಮಾತುಕತೆಯ ಮೂಲಕವೇ ಎಲ್ಲ ವೈಷಮ್ಯಗಳನ್ನು ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಕೋರ್ಟು ಕಚೇರಿ ಎಂದು ನಿಮ್ಮ ಒಂದು ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನು ಕಠಿಣಗೊಳಿಸಿಕೊಳ್ಳಬೇಡಿ. ಹೀಗಾಗಿ ವೃಷಭ ರಾಶಿ ಸಂಜಾತರಿಗೆ ಒಂದೆಡೆ ಉತ್ತಮ ಆರೋಗ್ಯವಿದ್ದು ಶತ್ರುಗಳ ವಿರುದ್ಧ ನಿರ್ಣಾಯಕ ಜಯ ಸಾಧಿಸುವ ಯೋಗವಿದ್ದರೂ ಸಹಿತ ವರ್ಷದ ಮೊದಲಾರ್ಧದಲ್ಲಿ ಅನೇಕ ರೀತಿಯಿಂದ ಮಾನಸಿಕವಾಗಿ ಕಿರುಕುಳ, ಅಶಾಂತಿ ಹಾಗೂ ಒಂದು ಅಸ್ಥಿರತೆ, ಭಯ, ವಿಹ್ವಲತೆ ಕಾಡುತ್ತಿರುತ್ತದೆ. ಈ ಒಂದು ಎಲ್ಲ ಚಿಂತೆಗಳಿಂದ ಹೊರಬರಲು ತಪ್ಪದೆ ಶ್ರೀ ದುರ್ಗಾದೇವಿಯ ದ್ವಾದಶಾಕ್ಷರ ಮಂತ್ರೋಪಾಸನೆಯನ್ನು ಮಾಡಿ. ಓಂ ಶ್ರೀಂ ಹ್ರೀಂ ದುಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಓಂ ಶ್ರೀಂ ಹ್ರೀಂ ದುಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಈ ಒಂದು ದುರ್ಗಾದೇವಿಯ ಮಂತ್ರೋಪಾಸನೆಯನ್ನು ಮಾಡುತ್ತಾ ಅದೇ ದುರ್ಗಾದೇವಿಯ ಸರ್ವಬಾಧ ಪ್ರಶಮನಕಾರಿ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿನಾಶನಂ ಎಂಬ ಶತ್ರು ಬಾಧಾ ನಿವಾರಕ ಮಂತ್ರವನ್ನು ಪಠಿಸುವುದರಿಂದ ನೀವು ಶತ್ರುಗಳ ವಿರುದ್ಧ ಜಯ ಸಾಧಿಸಲಿದ್ದೀರಿ. ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನಡೆಯುತ್ತದೆ. ವೃಷಭ ರಾಶಿ ಸಂಜಾತರಿಗೆ ಈ ವರ್ಷ 2026ನೇ ಇಸ್ವಿಯಲ್ಲಿ ಮದುವೆಯ ಯೋಗ ಹಾಗೂ ಸಂತಾನ ಬಲ ಯೋಗವೂ ಉಂಟು. ಸ್ಥಿರಾಸ್ತಿ ವಿಚಾರವಾಗಿ ಸುಮಾರು ಕಾಲದಿಂದ ನೀವು ಪ್ರಯತ್ನಿಸುತ್ತಿದ್ದರೂ ಸಹಿತ ಕೈಗೂಡದೇ ಇದ್ದಂತಹ ಕೆಲಸಗಳು ಈ ವರ್ಷದಲ್ಲಿ ನೆರವೇರಲಿದೆ. ಹಾಗೆಯೇ ವಿವಿಧ ಮೂಲಗಳಿಂದ ಅಧಿಕವಾದಂತಹ ಧನ ಸಂಪಾದನೆಯಾಗಲಿದೆ ಹಾಗೂ ಗೃಹ ನಿರ್ಮಾಣ ಮುಂತಾದ ವಿಚಾರಗಳಲ್ಲಿ ನಿಮಗೆ ಹಣಕಾಸು ಸಂಸ್ಥೆಗಳ ನೆರವು ಸಿಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ನೇ ಇಸ್ವಿ ವೃಷಭ ರಾಶಿ ಸಂಜಾತರಿಗೆ ಸರ್ವ ರೀತಿಯಿಂದಲೂ ಒಳಿತನ್ನೇ ಮಾಡುವಂತಹ ವರ್ಷವಾಗಲಿದೆ. ವೃಷಭ ರಾಶಿ ಸಂಜಾತರು ಏನೇ ಸಮಸ್ಯೆಗಳು ಇದ್ದರೂ ಸಹಿತ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಶ್ರೀ ವಿಶ್ವನಾಥಾಷ್ಟಕ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಅಥವಾ ಶ್ರದ್ಧೆಯಿಂದ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ದೂರಾಗಿ ನಿಮಗೆ ಒಳಿತುಂಟಾಗಲಿ ಎಂದು ಆಶಿಸುತ್ತಾ 2026ನೇ ಇಸ್ವಿಯ ಮಿಥುನ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಈ 2026ನೇ ಇಸ್ವಿಯು ಮಿಥುನ ರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಶುಭವನ್ನೇ ಉಂಟು ಮಾಡಲಿದೆ. ಅದರಲ್ಲೂ ವಿಶೇಷವಾಗಿ ಪುನರ್ವಸು ಮತ್ತು ಆರಿದ್ರ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳುಂಟು. ಮೃಗಶಿರ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲವಿರಲಿದೆ. ಈ 2026ನೇ ಇಸ್ವಿಯಲ್ಲಿ ನಿಮಗೆ ಉತ್ತಮ ಆರೋಗ್ಯ ಭಾಗ್ಯವಿರಲಿದ್ದು 10ನೇ ಮನೆಯ ಶನಿ ಸಂಚಾರ, 3ನೇ ಮನೆಯ ಕೇತುವಿನ ಸಂಚಾರ ಹಾಗೂ ವರ್ಷದ ಮೊದಲಾರ್ಧ ಅಂದರೆ ಜೂನ್ 2ನೇ ತಾರೀಕಿನವರೆಗೂ ರಾಶಿಯಲ್ಲೇ ಸಂಚರಿಸುವ ಗುರು ನಂತರ ಅತ್ಯುತ್ತಮ ಸ್ಥಾನವಾದಂತಹ ಧನಸ್ಥಾನ ಮತ್ತು ಕುಟುಂಬ ಸ್ಥಾನವಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ಈ ಒಂದು ಗುರುವಿನ 2ನೇ ಮನೆಯ ಸಂಚಾರವೇನಿದೆ ನಿಮಗೆ ಆರೋಗ್ಯದಲ್ಲಿ ಮಾತ್ರವೇ ಅಲ್ಲ, ಹಣಕಾಸು ವಿಚಾರದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಹಣಕಾಸಿನ ಸಂಪಾದನೆಯಾಗಲಿದ್ದು ಆರ್ಥಿಕವಾಗಿ ನೀವು ಸಬಲರಾಗಲಿದ್ದೀರಿ. ಮತ್ತಷ್ಟು ಹೆಚ್ಚಿನ ಹಣ ಸಂಪಾದನೆಯಿಂದಾಗಿ ನೀವು ಬಹಳ ಕಾಲದಿಂದ ಮಾಡಬೇಕು ಅಂದುಕೊಂಡಂತಹ ಕೆಲಸಗಳನ್ನು ಸಹಿತ ಈ ವರ್ಷದಲ್ಲಿ ನೀವು ಮಾಡಬಹುದು. ಮಿಥುನ ರಾಶಿ ಸಂಜಾತರು ಬಹಳ ಕಾಲದಿಂದ
ಅಂದುಕೊಂಡಿದ್ದಂತಹ ಪ್ರಯತ್ನ ಪಟ್ಟರೂ ಸಹಿತ ಆಗದೇ ಇದ್ದಂತಹ ಮುಖ್ಯ ಕೆಲಸ ಕಾರ್ಯಗಳು ಈ 2026ನೇ ಇಸವಿಯಲ್ಲಿ ನೆರವೇರಲಿದೆ. ಇದಕ್ಕೆ ಪ್ರಧಾನ ಕಾರಕ ದೇವಗುರು ಬೃಹಸ್ಪತಿ. ಯಾವಾಗ ದೇವಗುರು ಬೃಹಸ್ಪತಿಯ 2ನೇ ಮನೆಯ ಸಂಚಾರವು ಕರ್ಕಾಟಕ ರಾಶಿಯಲ್ಲಿ ಏನಿರುತ್ತದೆ ಅದು ಗುರುವಿಗೆ ಅತ್ಯುಚ್ಛವಾದಂತಹ ಸ್ಥಾನ. 2ನೇ ಮನೆಯ ಗುರು ಸಂಚಾರವು ಜೂನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೂ ಇದ್ದು ನಂತರ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ. ಗುರುವಿನ ಕರ್ಕಾಟಕ ರಾಶಿ ಸಂಚಾರ ಹಾಗೂ ಸಿಂಹರಾಶಿ ಸಂಚಾರ ಈ ಎರಡೂ ಸಹಿತ ಮಿಥುನ ರಾಶಿ ಸಂಜಾತರಿಗೆ ಬಹಳ ಒಳ್ಳೆಯದು. ಉದ್ಯೋಗದಲ್ಲಿ ಒಂದು ಸ್ಥಿರತೆ ಇರಲಿದೆ. ನಿಮ್ಮ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳು ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ. ಉದ್ಯೋಗಿಗಳಿಗೆ ಸತ್ಕೀರ್ತಿ, ಪ್ರಶಂಸೆ ಹಾಗೂ ಬಡ್ತಿ ಸಿಗುವಂತಹ ಎಲ್ಲ ಯೋಗಗಳು ಉಂಟು. ವಿದ್ಯಾರ್ಥಿ ವರ್ಗಕ್ಕೆ ಶುಭ ಮಿಶ್ರಫಲವಿದ್ದರೂ ಸಹಿತ ಉದ್ಯೋಗದ ವಿಚಾರವಾಗಿ ವಿದ್ಯಾರ್ಥಿಗಳು ಬೇರೆ ಎಲ್ಲ ರಾಶಿ ಸಂಜಾತರಿಗಿಂತ ಹೆಚ್ಚು ಅದೃಷ್ಟವಂತರೆಂದು ಹೇಳಬಹುದು. ನಿಮ್ಮ ಮಾರ್ಕ್ಸ್ ಗಳಿಕೆ ಅಂದರೆ ನೀವೇನು ಅಂಕಗಳನ್ನು ಪಡೆಯುತ್ತೀರೋ ಅದಕ್ಕಿಂತ ಮುಖ್ಯವಾಗುವುದು ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಒಳ್ಳೆಯ ಉದ್ಯೋಗ ಸಿಗಲಿದೆ ಎಂಬುದು ಅತ್ಯಂತ ಮುಖ್ಯವಾದಂತಹ ವಿಚಾರವಾಗಿದೆ. ಬಹಳಷ್ಟು ಜನರಲ್ಲಿ ನಾವು ಕಾಣಬಹುದಾದಂತಹ ವಿಚಾರವೇನೆಂದರೆ ಅಂಕಗಳಿಕೆಯಲ್ಲಿ ಅವರು ಸಾಕಷ್ಟು ಮುಂದಿದ್ದರೂ ಸಹಿತ ಉದ್ಯೋಗದ ವಿಚಾರದಲ್ಲಿ ಸೂಕ್ತವಾದಂತಹ ಅವಕಾಶ ಸಿಗಲಾರದದ್ದು. ಆದರೆ ಮಿಥುನ ರಾಶಿ ಸಂಜಾತರಿಗೆ ಈ 2026ನೇ ಇಸವಿಯಲ್ಲಿ ವಿದ್ಯಾರ್ಥಿ ವರ್ಗವೇನಿದೆ ಅವರಿಗೆ ಗುರುವಿನ ಶುಭ ಕೃಪೆಯಿಂದ ಉತ್ತಮವಾದಂತಹ ಉದ್ಯೋಗಗಳು ಲಭ್ಯವಾಗುತ್ತದೆ. ಅದರಲ್ಲೂ ಸರ್ಕಾರಿ ನೌಕರಿಯ ಭಾಗ್ಯವೂ ಉಂಟು. ಈ 2026ನೇ ಇಸವಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಹಲವಾರು ಉತ್ತಮ ಬೆಳವಣಿಗೆಗಳು ಆಗಲಿದೆ. ಪ್ರೀತಿ ಪ್ರೇಮ ವಿಚಾರಕ್ಕೆ ಬರುವುದಾದರೆ ಪ್ರೇಮಿಗಳು ಈ ವರ್ಷ ಮದುವೆಯಾಗುವ ಸಾಧ್ಯತೆಯು ಹೆಚ್ಚಿದೆ. ಇನ್ನು ಕೌಟುಂಬಿಕ ವಿಚಾರವಾಗಿ ಹೇಳುವುದಾದರೆ ಕೌಟುಂಬಿಕ ವಿಚಾರದಲ್ಲಿ ಸುಖ ಶಾಂತಿ ಸಮಾಧಾನಗಳು ದೊರೆಯಲಿದ್ದು ಕುಟುಂಬ ಸದಸ್ಯರ ನಡುವೆ ಆಪ್ತತೆ ಹಾಗೂ ಗಾಢವಾದಂತಹ ಸಂಬಂಧಗಳು ಹೆಚ್ಚಿನ ಆನಂದವನ್ನು ಹಾಗೂ ಮಾನಸಿಕ ಶಾಂತಿಯನ್ನು ಮುದವನ್ನು ನೀಡಲಿದೆ. ಹಾಗೆಯೇ ಮಿಥುನ ರಾಶಿ ಸಂಜಾತರಿಗೆ ವಿವಾಹ ಯೋಗ್ಯ, ಸಂತಾನ ಫಲಭಾಗ್ಯ ಹಾಗೂ ಕುಟುಂಬ ವರ್ಗದಲ್ಲಿನ ಶುಭ ಮಂಗಳ ಕಾರ್ಯಗಳು ಸಹಿತ ಕೌಟುಂಬಿಕವಾದಂತಹ ಒಂದು ಒಳ್ಳೆಯ ವಾತಾವರಣವನ್ನು ಒದಗಿಸಿಕೊಡಲಿದೆ. ಮಿಥುನ ರಾಶಿ ಸಂಜಾತರಿಗೆ ವಿವಾಹ, ಸಂತಾನ ಫಲ ಮಾತ್ರವಲ್ಲದೆ ಕುಟುಂಬ ವರ್ಗದಲ್ಲಿ ನಡೆಯುವಂತಹ ಶುಭ ಮಂಗಳ ಕಾರ್ಯಕ್ರಮಗಳಿಂದ ಸಂಬಂಧಿಕರ ಬಂಧು ಮಿತ್ರರ ನಡುವೆ ಹೆಚ್ಚಿನ ಗಾಢವಾದಂತಹ ಅನುಬಂಧಗಳು ಇನ್ನಷ್ಟು ಮಧುರವಾಗಲಿದೆ. ಮಿಥುನ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಸಹಿತ ಪ್ರತಿನಿತ್ಯವೂ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸಿ. ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ, ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ನೀವು ಸಂತಸದಿಂದಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ 2026ನೇ ಇಸವಿಯ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು 2026ನೇ ಇಸವಿಯ ಕರ್ಕಾಟಕ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. 2026ನೇ ಇಸವಿ ಕರ್ಕಾಟಕ ರಾಶಿ ಸಂಜಾತರಲ್ಲಿ ಪುಷ್ಯಮಿ ಹಾಗೂ
ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಪುನರ್ವಸು ನಕ್ಷತ್ರಜರಿಗೆ ಶುಭಾಶುಭ ಮಿಶ್ರ ಫಲ. ಈ 2026ನೇ ಇಸ್ವಿ ಏನಿದೆ, ಕರ್ಕಾಟಕ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ನೀಡಲಿದೆ. ದೀರ್ಘಕಾಲೀನ ರೋಗಗಳಿಂದ ಪೀಡಿಸಲ್ಪಟ್ಟವರು ಸಹಿತ ಈ ವರ್ಷದಲ್ಲಿ ಆರೋಗ್ಯವು ವೃದ್ಧಿಯಾಗಿ ಒಳ್ಳೆಯ ಚೇತರಿಕೆ ಕಂಡುಬಂದು ಮೊದಲಿಗಿಂತ ಹೆಚ್ಚಿನ ಸಂತಸ, ಲವಲವಿಕೆ ಹಾಗೂ ಉಲ್ಲಸಿತ ವಾತಾವರಣವನ್ನು ಕರ್ಕಾಟಕ ರಾಶಿಯವರು ಪಡೆಯಲಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ದೇವಗುರು ಬೃಹಸ್ಪತಿಯು ಜೂನ್ 2ನೇ ತಾರೀಕಿನಿಂದ ನಿಮ್ಮ ರಾಶಿಯಲ್ಲಿ ಸಂಚರಿಸುವುದು, ತದನಂತರ ಅಕ್ಟೋಬರ್ 31ನೇ ತಾರೀಕಿನಿಂದ ನಿಮ್ಮ ರಾಶಿಯಿಂದ ಧನಸ್ಥಾನ ಹಾಗೂ ವಾಕ್ಸ್ಥಾನವಾದಂತಹ ಸಿಂಹರಾಶಿಯಲ್ಲಿ ದೇವಗುರು ಬೃಹಸ್ಪತಿಯು ಸಂಚರಿಸುವುದು. ಈ ಒಂದು ಬೃಹಸ್ಪತಿಯ ಸಂಚಾರವೇನಿದೆ, ಅದು ಕರ್ಕಾಟಕ ರಾಶಿ ಸಂಜಾತರಿಗೆ ಆರೋಗ್ಯ ವಿಚಾರದಲ್ಲಿ ಮಾತ್ರವೇ ಅಲ್ಲದೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಒಳಿತನ್ನೇ ಮಾಡುವಂಥದ್ದಾಗಿರುತ್ತದೆ. ಕರ್ಕಾಟಕ ರಾಶಿ ಜಲರಾಶಿಯಾಗಿದ್ದು ಸಹಜವಾಗಿ ಗುರು ಅಂದರೆ ಬೃಹಸ್ಪತಿಯೇ ಯೋಗಕಾರಕ ಗ್ರಹನಾಗಿರುತ್ತಾನೆ. ಹಾಗೆಯೇ ಅವರವರ ಜಾತಕದ ಪ್ರಕಾರ ಸ್ವಾಭಾವಿಕ ಯೋಗಕಾರಕ ಗುರುವಲ್ಲದೆ ಕುಜ, ರವಿ ಹಾಗೂ ಶುಕ್ರರು ಯೋಗಕಾರಕರಾಗುವ ಸಾಧ್ಯತೆ ಇದೆ. ಯಾವಾಗ ಸಹಜ ಯೋಗಕಾರಕನಾದಂತಹ ಬೃಹಸ್ಪತಿಯು ಉತ್ತಮ ಗೋಚರ ಫಲದಲ್ಲಿರುತ್ತಾನೋ ಆಗ ಎಲ್ಲರಿಗೂ ಎಲ್ಲ ರೀತಿಯ ಯಶಸ್ಸು ಮತ್ತು ಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದ್ದು, ಅಂತೆಯೇ 2026ನೇ ಇಸ್ವಿಯಲ್ಲಿ ಕರ್ಕಾಟಕ ರಾಶಿ ಸಂಜಾತರಿಗೆ ಸರ್ವ ರೀತಿ ವಿಧಗಳಲ್ಲಿಯೂ ಸಹಿತ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಉತ್ತಮ ಆರೋಗ್ಯ ಜೊತೆಗೆ ವಿವಿಧ ಮೂಲಗಳಿಂದ ಹಣ ಸಂಪಾದನೆಯಾಗಿ ಆರ್ಥಿಕ ಸಬಲತೆಯೂ ಒದಗಿ ಬರಲಿದೆ. ನಿಮ್ಮ ಕುಟುಂಬ ಸದಸ್ಯರ ನಡುವೆ ಉತ್ತಮವಾದಂತಹ ಮಧುರವಾದಂತಹ ಸಂಬಂಧಗಳು ಏರ್ಪಡಲಿದ್ದು, ನಿಮ್ಮಲ್ಲಿರುವ ಪರಸ್ಪರ ಪ್ರೀತಿ, ಪ್ರೇಮ, ಅನುರಾಗ ಹಾಗೂ ಬಾಂಧವ್ಯಗಳು ಮತ್ತಷ್ಟು ಹೆಚ್ಚಾಗಲಿದೆ. ವೈಯಕ್ತಿಕ ವಿಚಾರದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ತಿಸ್ರಗಳು ಅಥವಾ ಪೀಡನೆಗಳು ಸತಾಯಿಸಲಾರದು. ಇನ್ನು ವಿದ್ಯಾರ್ಥಿ ವರ್ಗಕ್ಕೆ ಬರುವುದಾದರೆ, ಈ 2026ನೇ ಇಸ್ವಿಯು ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವದ ವರ್ಷವಾಗಲಿದೆ. ಇದು ಖಂಡಿತ ಸಾಧನೆಯ ವರ್ಷವಾಗಲಿದ್ದು, ನಿಮ್ಮ ಜೀವನ ಪ್ರಯಾಣದಲ್ಲಿ 2026ನೇ ಇಸ್ವಿ ಬಹಳ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯಗಳಿಸಿ ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ನೀವು ಖಂಡಿತ ಯಶಸ್ವಿಯಾಗಲಿದ್ದೀರಿ. ಹಾಗೆಯೇ ಸ್ವಯಂ ವೃತ್ತಿಯಲ್ಲಿರುವವರು, ಸ್ವಯಂ ಉದ್ಯೋಗಿಗಳು ಸಹಿತ ನಿಮ್ಮ ಒಂದು ವೃತ್ತಿಯಲ್ಲಿ ಉನ್ನತಕ್ಕೇರುವ ಎಲ್ಲ ಸಾಧ್ಯತೆಗಳು ಉಂಟು. ಹಣಕಾಸು ಲೇವಾದೇವಿದಾರರು ಮತ್ತು ಷೇರು ವ್ಯವಹಾರಿಗಳಿಗೆ ಈ ತಿಂಗಳು ಹಣಕಾಸು ಲೇವಾದೇವಿದಾರರು ಹಾಗೂ ಷೇರು ವ್ಯವಹಾರಿಗಳಿಗೆ ಈ ವರ್ಷ ಎಲ್ಲ ರೀತಿಯ ನಿರೀಕ್ಷೆಗಳಿಗಿಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದ್ದು, ಅನಿರೀಕ್ಷಿತ ಧನಾಗಮ ಯೋಗವೂ ಉಂಟು. ಹೀಗಾಗಿ ಕರ್ಕಾಟಕ ರಾಶಿ ಸಂಜಾತರಿಗೆ ಸರ್ವ ರೀತಿಯಿಂದಲೂ 2026ನೇ ಇಸ್ವಿ ಅತ್ಯಂತ ಒಳ್ಳೆಯ ವರ್ಷವೆಂದು ಹೇಳಬಹುದು. ಇನ್ನು ಕರ್ಕಾಟಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ತಪ್ಪದೇ ಶಿವ ಪಂಚರತ್ನ ಸ್ತೋತ್ರ ಹಾಗೂ ದತ್ತಮಾಲಾ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಸರ್ವ ರೀತಿಯಿಂದಲೂ ಒಳಿತಾಗಲಿ, ಎಲ್ಲ ಸಂಕಷ್ಟಗಳು ದೂರಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ
2026ನೇ ಇಸವಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಂಹರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಸಿಂಹರಾಶಿ ಸಂಜಾತರಲ್ಲಿ ಉತ್ತರ ಫಾಲ್ಗುಣಿ ಹಾಗೂ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳಿವೆ. ಹಾಗೆಯೇ ಮಖ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲಗಳುಂಟು. ಆರೋಗ್ಯ ವಿಚಾರದಲ್ಲಿ ನೀವು ಹೆಚ್ಚಿನ ಜಾಗ್ರತೆಯನ್ನು ಈ ವರ್ಷದಲ್ಲಿ ತೆಗೆದುಕೊಳ್ಳಬೇಕು. ಏಕೆಂದರೆ ನಿಮಗೆ ಅಷ್ಟಮದಲ್ಲಿ ಶನಿ ಸಂಚಾರವಿದ್ದು ವರ್ಷದ ಮೊದಲಾರ್ಧ ಭಾಗ ಗುರುವು ನಿಮ್ಮ ಲಾಭಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿದ್ದರೂ ಸಹಿತ ನಂತರ ಗುರುವಿನ 12ನೇ ಮನೆ ಹಾಗೂ ರಾಶಿ ಸಂಚಾರವೇನಿದೆ ಇದು ನಿಮಗೆ ಅನಾರೋಗ್ಯವನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆಗಳಿದೆ. ಮೂಳೆ ಎಲುಬು ಸಂಬಂಧಿಸಿದ ಹಾಗೆ ಉದರ ಬಾಧೆ, ಅಜೀರ್ಣ, ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಹಾಗೂ ನರ ದೌರ್ಬಲ್ಯತೆಯು ಈ ಸಂವತ್ಸರದಲ್ಲಿ ನಿಮ್ಮನ್ನು ಆಗಾಗ್ಗೆ ಕಾಡಿಸುವ ಸಾಧ್ಯತೆಯುಂಟು. ಹೀಗಾಗಿ ಸಿಂಹರಾಶಿ ಸಂಜಾತರು ಆರೋಗ್ಯ ವಿಚಾರವಾಗಿ ಹೆಚ್ಚಿನ ಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಸಿಂಹರಾಶಿ ಸಂಜಾತರು ನಿಮ್ಮ ಜನ್ಮ ವಾರದಂದಾಗಲಿ ಅಥವಾ ಜನ್ಮ ತಿಥಿಯಿಂದಾಗಲಿ ತಿಂಗಳಿಗೊಮ್ಮೆಯಾದರೂ ಸಹಿತ ಈಶ್ವರನಿಗೆ ನಿಮ್ಮ ಹೆಸರಿನಲ್ಲಿ ಏಕವಾರ ರುದ್ರಾಭಿಷೇಕ ಮಾಡಿಸುವುದು ಸ್ವಾಸ್ಥ್ಯ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ತೀವ್ರವಾದಂತಹ ಅನಾರೋಗ್ಯವೇನಾದರೂ ಬಾಧಿಸುತ್ತಿದ್ದಲ್ಲಿ ಸಿಂಹರಾಶಿ ಸಂಜಾತರು ಸ್ವಗೃಹದಲ್ಲಿಯೇ ಆಯುಷ್ಯ ಹೋಮವನ್ನು ಆಚರಿಸುವುದು ಒಳ್ಳೆಯದು. ಹಾಗೆಯೇ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರೋಪಾಸನೆಯನ್ನು ಮಾಡಿ. ನಿಮಗೆ ಈಶ್ವರನ ಕೃಪಾ ಕಟಾಕ್ಷಕ್ಕಾಗಿ ಪ್ರತಿನಿತ್ಯವೂ ನಿಮ್ಮ ಯಾವುದಾದರೂ ನಂಬಿಕೆಯ ಗುರುದೇವತೆಯನ್ನು ಒಲಿಸಿಕೊಳ್ಳಲು ಅಥವಾ ಗುರುದೇವತೆಯ ಕೃಪೆ ಅನುಗ್ರಹಕ್ಕಾಗಿ ನೆಚ್ಚಿನ ಗುರುದೇವತೆಯ ಆರಾಧನೆ ಉಪಾಸನೆಯನ್ನು ಮಾಡಿರಿ. ಗುರುದೇವತೆಯ ಒಂದು ಪುಣ್ಯ ಪ್ರಭಾವದಿಂದ ಕೃಪೆ ಅನುಗ್ರಹದಿಂದ ನಿಮಗೆ ಅನಾರೋಗ್ಯ ಬಾಧೆ ದೂರಾಗುವ ಎಲ್ಲ ಸಾಧ್ಯತೆಗಳೂ ಇದೆ. ಸಿಂಹರಾಶಿ ಸಂಜಾತರಲ್ಲಿ ಈ ವರ್ಷ ಬಹಳಷ್ಟು ಕೌಟುಂಬಿಕವಾಗಿ ತಿಸರುಗಳು, ವ್ಯಾಜ್ಯಗಳು ನಿಮಗೆ ಮಾನಸಿಕವಾಗಿ ಅಶಾಂತಿ ಮತ್ತು ಚಿಂತೆ ದುಗುಡಗಳನ್ನು ತರಲಿದೆ. ಆಸ್ತಿ ವಿಚಾರವಾಗಿ ಕಲಹ, ಸತಿಪತಿ ಮಧ್ಯೆ ವಿರಸ, ವೈಷಮ್ಯ, ವಾಗ್ವಾದಗಳು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಉಂಟು. ಹೀಗಾಗಿ ಸಿಂಹರಾಶಿ ಸಂಜಾತರು ಈ ವರ್ಷದಲ್ಲಿ ಶಾಂತಿ ಸಂಯಮದಿಂದ ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಮಾತುಗಳಲ್ಲಿಯೂ ಸಹಿತ ಬಿರುಸು ಅಥವಾ ಆವೇಶದ ಮಾತುಗಳನ್ನಾಡದೆ ಸಂಯಮದಿಂದ ಎಲ್ಲ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ನೀವು ಎದುರಿಸುತ್ತಾ ಹೋಗಬೇಕಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ವರ್ಷಪೂರ್ತಿ ನಮಗೆ ಒಂದಲ್ಲ ಒಂದು ರೀತಿಯಾದಂತಹ ಜವಾಬ್ದಾರಿಗಳು ಮತ್ತು ಕಮಿಟ್ಮೆಂಟ್ಗಳು ಏನಿರುತ್ತದೆಯೋ ಅದಕ್ಕಾಗಿ ನೀವು ಬಹಳಷ್ಟು ಕಷ್ಟ ಪಡಬೇಕಾಗುತ್ತದೆ. ನೀವು ನಿರೀಕ್ಷಿಸುವಂತಹ ಯಾವುದೇ ರೀತಿಯ ಸಹಾಯ ಅಥವಾ ನೆರವು ನಂಬಿದವರಿಂದ ಸಿಗಲಾರದು. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅಧ್ಯಯನದಲ್ಲಿ, ಅಭ್ಯಾಸದಲ್ಲಿ ಹಲವಾರು ರೀತಿಯ ತೊಂದರೆಗಳು ಎದುರಾಗಬಹುದು. ನಿಮ್ಮ ಒಂದು ಯೋಚನೆ ಏನಿದೆ ಹಾಗೂ ನೀವು ವಿದ್ಯಾಭ್ಯಾಸದಿಂದ ವಿಮುಕ್ತರಾಗಿ ಇತರೆ ವಿಷಯಗಳೆಡೆ ಆಸಕ್ತಿಯನ್ನು ಬೆಳೆಸಿಕೊಂಡು ವಿದ್ಯಾಭ್ಯಾಸದತ್ತ ಗಮನ ಕೊಡುವುದು ಕೊಂಚ ಕಷ್ಟವೇ ಆದೀತು. ಅಂಥವರು ಪ್ರತಿನಿತ್ಯ ನಾರದಕೃತ ಗಣೇಶ ಸ್ತುತಿಯನ್ನು ಪಠಿಸಿ ಹಾಗೂ
ಸಾಧ್ಯವಾದಷ್ಟು ಇತರೆ ವಿಚಾರಗಳೆಡೆ ಆಕರ್ಷಿತರಾಗದೆ ಶ್ರದ್ಧೆಯಿಂದ ನೀವು ಅಧ್ಯಯನ ಮತ್ತು ಪರಿಶ್ರಮವನ್ನು ವಹಿಸಬೇಕಾಗುತ್ತದೆ. ಈ 2026ನೇ ಇಸ್ವಿಯಲ್ಲಿ ಸಿಂಹರಾಶಿ ಸಂಜಾತರಿಗೆ ಮದುವೆ ವಿಚಾರದಲ್ಲಿ ಅಂದುಕೊಂಡಂತಹ ಒಂದು ಪ್ರತಿಫಲಗಳು ಸಿಗಲಾರದು. ಹಾಗೆಯೇ ಕೋರ್ಟು, ಕಾನೂನಾತ್ಮಕ ಹೋರಾಟ ಈ ವಿಚಾರಗಳಲ್ಲಿ ನೀವು ಅಂದುಕೊಂಡದಕ್ಕಿಂತ ಇನ್ನೂ ಹೆಚ್ಚಿನ ನಷ್ಟವಾಗುವ ಸಾಧ್ಯತೆ ಇದೆ. ಕೆಲವೊಂದೆಡೆ ನೀವು ಅನುಸಂಧಾನಕ್ಕೆ ನಿಮಗಿಷ್ಟವಿಲ್ಲದೇ ಇದ್ದರೂ ಸಹಿತ ಅನುಸಂಧಾನಕ್ಕೆ ಅಥವಾ ಒಪ್ಪಂದಕ್ಕೆ ಬಂದು ಮಾತುಕತೆ ಮೂಲಕ ಇತ್ಯರ್ಥವಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ನಿಮ್ಮ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿ ಏನು ನಡೆಯುತ್ತಿರುತ್ತದೋ ಅದು ನಿಮಗೆ ವಿರುದ್ಧವಾಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸಿಂಹರಾಶಿ ಸಂಜಾತರಿಗೆ ಈ 2026ನೇ ಇಸ್ವಿಯಲ್ಲಿ ಬಹಳಷ್ಟು ಸವಾಲು ಹಾಗೂ ಸಂದಿಗ್ಧ ಕಠಿಣ ಪರಿಸ್ಥಿತಿಗಳನ್ನು ತಂದಿಡಬಹುದು. ಗುರೋರ್ ಅಧಿಕಂ ಎಂದು ಹೇಳುತ್ತೇವೆ, ಅಂದರೆ ಗುರುಗಿಂತ ದೊಡ್ಡವನು ಯಾರೂ ಇಲ್ಲ ಎಂದು. ಹರಿಹರ ಬ್ರಹ್ಮರು ಮುನಿದರು ಒಲಿದಾರು, ಆದರೆ ಗುರು ಮುನಿದರೆ ಹರಿಹರ ಬ್ರಹ್ಮರು ಒಲಿಯಲಾರರು ಎಂಬ ಮಾತಿದೆ. ಹೀಗಾಗಿ ನೀವು ನಿಮ್ಮ ನಂಬಿಕೆಯ ಗುರುದೇವತೆಯ ಆರಾಧನೆ ಉಪಾಸನೆ ಮಾಡುತ್ತಾ ಗುರುವಿನ ನಾಮಸ್ಮರಣೆಯೊಂದಿಗೆ ಪ್ರತಿಯೊಂದು ಸನ್ನಿವೇಶವನ್ನು ಎದುರಿಸಿ ಜಯಶಾಲಿಗಳಾಗಿ ನಿಮ್ಮ ಯಾವುದೇ ರೀತಿಯಾದಂತಹ ಪೀಡನೆಗಳ ನಿವಾರಣೆಗಾಗಿ ಪ್ರತಿನಿತ್ಯ ತಪ್ಪದೆ ವಿಶ್ವನಾಥಾಷ್ಟಕಂ ಹಾಗೂ ದಶರಥಕೃತ ಶನಿಸ್ತುತಿಯನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಒಳಿತಾಗಲಿ ಎಂದು ಆಶಿಸುತ್ತಾ 2026ನೇ ಇಸ್ವಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿ ಸಂಜಾತರಲ್ಲಿ ಹಸ್ತ ಹಾಗೂ ಉತ್ತರ ಫಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿದೆ. ಹಾಗೆಯೇ ಚಿತ್ತ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವಿರಲಿದೆ. ಕನ್ಯಾ ರಾಶಿಗೆ ಈ ವರ್ಷದ ಆರಂಭದಿಂದ ಗುರುವು ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಸಂಚರಿಸುತ್ತಿದ್ದು, ಕೇತುವು ಸಿಂಹರಾಶಿಯಲ್ಲಿ ಅಂದರೆ 12ನೇ ಮನೆಯಲ್ಲಿ ಕೇತುವಿನ ಸಂಚಾರವಿರುತ್ತದೆ. ಶನಿಯು 7ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಸಂಚಾರದಲ್ಲಿದ್ದು, ವರ್ಷದ ಮೊದಲಾರ್ಧ ಹೇಳಿಕೊಳ್ಳುವಂತಹ ಉತ್ತಮ ಪ್ರಗತಿಯೇನೂ ಇರಲಾರದು. ಯಾವಾಗ ದೇವಗುರು ಬೃಹಸ್ಪತಿಯು 10ನೇ ಮನೆಯಿಂದ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಸಂಚರಿಸುತ್ತಾನೋ ಆವಾಗಿನಿಂದ ಕನ್ಯಾ ರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳಿತು ಉಂಟಾಗಲು ಸಾಧ್ಯವಾಗುತ್ತದೆ. ಯಾವಾಗ ದೇವಗುರು ಬೃಹಸ್ಪತಿಯು ಕರ್ಮಸ್ಥಾನದಿಂದ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಬರುತ್ತಾನೋ ಆವಾಗಿನಿಂದ ಕನ್ಯಾ ರಾಶಿ ಸಂಜಾತರಿಗೆ ಎಲ್ಲ ವಿಚಾರಗಳಲ್ಲೂ ಒಳಿತುಂಟಾಗಲಿದೆ. ಕನ್ಯಾ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವಿದ್ದು, ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಒಳ್ಳೆಯ ಬೆಳವಣಿಗೆಗಳನ್ನೇ ಕಾಣಲಿದ್ದೀರಿ. ಕನ್ಯಾ ರಾಶಿ ಸಂಜಾತರಿಗೆ ಈ ವರ್ಷದಲ್ಲಿ ಹಲವು ಉತ್ತಮ ಅವಕಾಶಗಳು ಒದಗಿ ಬರಲಿದ್ದು, ಆ ಒಂದು ಅವಕಾಶಗಳ ಸದ್ಬಳಕನ್ನು ಸಹಿತ ಕನ್ಯಾ ರಾಶಿ ಸಂಜಾತರು ಮಾಡಿಕೊಳ್ಳುತ್ತೀರಿ. ಕನ್ಯಾ ರಾಶಿ ಸಂಜಾತರಿಗೆ ಈ ವರ್ಷದಲ್ಲಿ ಹಲವಾರು ಉತ್ತಮ ಅವಕಾಶಗಳು ಲಭ್ಯವಾಗಲಿದ್ದು, ಆ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಲಿದ್ದೀರಿ. ಬರೀ ವಿದ್ಯಾಭ್ಯಾಸ ವಿಚಾರವಾಗಿ ಮಾತ್ರವೇ ಅಲ್ಲ, ಉದ್ಯೋಗ, ವೃತ್ತಿ, ವ್ಯಾಪಾರ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಕನ್ಯಾ ರಾಶಿ ಸಂಜಾತರಿಗೆ ಈ ವರ್ಷ ಅದೃಷ್ಟ ಯೋಗವಿದೆ. ನೀವು ಊಹಿಸಲು ಅಸಾಧ್ಯವಾದಂತಹ ಉನ್ನತ ಯಶಸ್ಸಿನ ಶಿಖರವನ್ನು ಸಹಿತ ಈ ವರ್ಷದಲ್ಲಿ ನೀವು
ತಲುಪುವ ಸಾಧ್ಯತೆ ಇದೆ. ಕನ್ಯಾ ರಾಶಿ ಸಂಜಾತರಿಗೆ 6ನೇ ಮನೆಯ ರಾಹುವಿನ ಶುಭ ಗೋಚರ ಫಲದ ಜೊತೆಗೆ ಗುರುಬಲವೂ ಇರುವುದರಿಂದ ಸಕಲ ರೀತಿಯಿಂದಲೂ ಎಲ್ಲ ಆಯಾಮಗಳಿಂದಲೂ 2026 ಅತ್ಯಂತ ಉತ್ತಮವಾದಂತಹ ಶುಭ ವರ್ಷವಾಗಲಿದೆ. 2026ನೇ ಇಸ್ವಿಯಲ್ಲಿ ಕನ್ಯಾ ರಾಶಿ ಸಂಜಾತರಿಗೆ ಉದ್ಯೋಗ, ವೃತ್ತಿ, ವ್ಯಾಪಾರ ಮಾತ್ರವಲ್ಲದೆ ಕಂಕಣ ಬಲಪ್ರಾಪ್ತಿ, ಸಂತಾನ ಯೋಗ, ಸ್ವಗೃಹ ಖರೀದಿ ಅಥವಾ ಭೂ ಖರೀದಿ ಯೋಗಗಳು ಉಂಟು. ಮನೆಯಲ್ಲಿಯೂ ಸಹಿತ ಶುಭ ಮಂಗಳಕರ ಕಾರ್ಯಕ್ರಮಗಳು ನೆರವೇರಲಿದೆ. ಸಂಸಾರ ಸಮೇತರಾಗಿ ತೀರ್ಥಕ್ಷೇತ್ರ ಪ್ರವಾಸ ಹೋಗುವುದು, ದೂರ ಪ್ರಯಾಣ ಮಾಡುವುದು, ದೇವತಾ ದರ್ಶನ ಹಾಗೂ ವಿಶೇಷ ದೈವ ಸೇವೆಗಳನ್ನು ಮಾಡುವಂತಹ ಅವಕಾಶಗಳು ಕನ್ಯಾ ರಾಶಿ ಸಂಜಾತರಿಗೆ ಸಿಗಲಿದೆ. ಕನ್ಯಾ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಧನಾರ್ಜನೆ ಇದ್ದು ನೀವು ಬಹಳ ಕಾಲದಿಂದ ಅಂದುಕೊಂಡಿದ್ದಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ 2026ನೇ ಇಸ್ವಿಯಲ್ಲಿ ಪೂರೈಸಲಿದ್ದೀರಿ. ಅದು ಸ್ವಂತ ಮನೆ ಹೊಂದುವ ವಿಚಾರವಾಗಿರಬಹುದು, ವಾಹನ ಕೊಳ್ಳುವ ವಿಚಾರವಾಗಿರಬಹುದು, ಮಕ್ಕಳ ಮದುವೆ ವಿಚಾರವಾಗಿರಬಹುದು. ಎಲ್ಲ ವಿಚಾರಗಳಲ್ಲಿಯೂ ಸಹಿತ 2026ನೇ ಇಸ್ವಿಯು ಕನ್ಯಾ ರಾಶಿ ಸಂಜಾತರಿಗೆ ಅತ್ಯಂತ ಒಳಿತನ್ನು ಉಂಟು ಮಾಡುವಂಥದ್ದು. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಈ ವರ್ಷದಲ್ಲಿ ಅತ್ಯುತ್ತಮ ಶುಭ ಫಲಗಳಿದೆ. ಕನ್ಯಾ ರಾಶಿ ಸಂಜಾತರಿಗೆ 2026ನೇ ಇಸ್ವಿಯಲ್ಲಿ ವಿದೇಶ ಪ್ರವಾಸ ಹೋಗುವ ಸಾಧ್ಯತೆಯು ಹೆಚ್ಚಿರುತ್ತದೆ. ಅದರಲ್ಲೂ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ವಾಸ ಮಾಡುವಂತಹ ಯೋಗವು ಕನ್ಯಾ ರಾಶಿ ಸಂಜಾತರಿಗೆ ಪ್ರಾಪ್ತವಿದೆ. ಕನ್ಯಾ ರಾಶಿ ಸಂಜಾತರಿಗೆ ಯಾವುದಾದರೂ ಸಹಿತ ಕೋರ್ಟು ಕಚೇರಿಗಳಲ್ಲಿ ವ್ಯಾಜ್ಯಗಳು ನಡೆಯುತ್ತಿದ್ದಲ್ಲಿ ಆ ವ್ಯಾಜ್ಯವು ಇತ್ಯರ್ಥವಾಗಿ ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಯೇ ಹೆಚ್ಚಿದೆ. ಷೇರು ವ್ಯವಹಾರಗಳು ಮಾತ್ರ ಬಹಳ ಜಾಗ್ರತೆ ಹಾಗೂ ಎಚ್ಚರಿಕೆಯಿಂದ ಅಕ್ಟೋಬರ್ನಿಂದ ವರ್ಷದ ಅಂತ್ಯದವರೆಗೂ ನಿಮ್ಮ ಹೂಡಿಕೆಗಳು ಏನಿದೆ ಅದನ್ನು ತುಂಬ ಜಾಗ್ರತೆಯಿಂದ ಮಾಡಬೇಕು. ವಿಚಕ್ಷಣೆಯಿಂದ ನಿಮ್ಮ ಹಣಕಾಸು ಹೂಡಿಕೆ ಇರಲಿ. ಯಾವುದೇ ರೀತಿಯಾದಂಥ ಹುಂಬತನದಿಂದ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ಷೇರು ಕೊಳ್ಳುವುದಾಗಲಿ ಮಾರುವುದಾಗಲಿ ಬೇಡ. ಇನ್ನು ಕನ್ಯಾ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಶ್ರೀ ಆದಿಗುರು ಶಂಕರ ಭಗವತ್ಪಾದರು ರಚಿಸಿರುವಂತಹ ನಾರಾಯಣ ಸ್ತೋತ್ರ ಮತ್ತು ದಶರಥ ಕೃತ ಶನಿ ಸ್ತುತಿಯನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸುವುದರಿಂದ ಅಥವಾ ಶ್ರದ್ಧಾ ಭಕ್ತಿಯಿಂದ ಆಲಿಸುವುದರಿಂದ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ. ಸರ್ವಶಕ್ತನಾದಂತಹ ಭಗವಂತನು ನಿಮ್ಮೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಹಾಗೂ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ 2026ನೇ ಇಸ್ವಿಯ ತುಲಾ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. 2026ನೇ ಇಸ್ವಿಯ ತುಲಾ ರಾಶಿ ವರ್ಷ ಭವಿಷ್ಯ ಫಲದಲ್ಲಿ ಸ್ವಾತಿ ಹಾಗೂ ಚಿತ್ತಾ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಸಿಗಲಿದೆ. ವಿಶಾಖ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವಿರಲಿದೆ. ತುಲಾ ರಾಶಿ ಸಂಜಾತರಿಗೆ ಅತ್ಯಂತ ಸಂತೋಷ ಕೊಡುವ ವಿಚಾರವೇನೆಂದರೆ ವರ್ಷದಾರಂಭದಿಂದಲೂ ಸಹಿತ ಗುರುವು ನಿಮಗೆ ಒಳ್ಳೆಯವನಾಗಿಯೇ ಇರುತ್ತಾನೆ. ಅಂದರೆ ಗುರುಬಲವು ವರ್ಷಪೂರ್ತಿ ನಿಮ್ಮನ್ನು ಕಾಯಲಿದೆ ಮತ್ತು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ವರ್ಷದ ಆರಂಭದಿಂದ ಜೂನ್ 2ನೇ ತಾರೀಕಿನವರೆಗೂ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆ ಮಿಥುನ ರಾಶಿಯಲ್ಲಿ ಸಂಚರಿಸುವ ಬೃಹಸ್ಪತಿಯು ನಂತರ ಜೂನ್ 2ರಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೂ ಕರ್ಮಸ್ಥಾನ ಅಂದರೆ 10ನೇ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ.
ಅಕ್ಟೋಬರ್ 31ರ ನಂತರ ಗುರುವಿನ ಸಂಚಾರವು ಸಿಂಹರಾಶಿಯಲ್ಲಿ ಏನಿರುತ್ತದೋ ಅದು ನಿಮಗೆ ಲಾಭಸ್ಥಾನವಾಗಿರುತ್ತದೆ. ಹೀಗಾಗಿ 9 ಭಾಗ್ಯ, 10 ಕರ್ಮ ಮತ್ತು 11 ಲಾಭಸ್ಥಾನದ ಗುರು ಸಂಚಾರವೇನಿದೆ ಇದು ತುಲಾರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳಿತನ್ನೇ ಉಂಟು ಮಾಡುವಂಥದ್ದಾಗಿದೆ. ಮೊದಲನೆಯದಾಗಿ ಉತ್ತಮ ಆರೋಗ್ಯ ಭಾಗ್ಯವು ಗುರು ಬಲದ ಜೊತೆಗೆ 6ನೇ ಮನೆಯಲ್ಲಿರುವಂತಹ ಶನಿಯ ಸಂಚಾರದಿಂದಾಗಿಯೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಯಾವುದೇ ರೀತಿಯಾದಂತಹ ರೋಗಗಳು ಅಥವಾ ಕಾಯಿಲೆಗಳು ನಿಮ್ಮನ್ನು ಸತಾಯಿಸಲಾರವು. ದೀರ್ಘಕಾಲೀನ ವ್ಯಾಧಿಗಳಿಂದ ನರಳುತ್ತಿರುವವರಿಗೂ ಸಹಿತ ಈ 2026ನೇ ಇಸ್ವಿಯಲ್ಲಿ ಉತ್ತಮ ಚೇತರಿಕೆ ಕಂಡುಬಂದು ನೀವು ತೆಗೆದುಕೊಳ್ಳುವಂತಹ ಔಷಧೋಪಚಾರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮ ಒಂದು ಉತ್ತಮ ಆರೋಗ್ಯ ಭಾಗ್ಯಕ್ಕೆ ಕಾರಣವಾಗುತ್ತದೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದಲ್ಲಿ 2026ನೇ ಇಸ್ವಿಯಲ್ಲಿ ನಿಮಗೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಸಂಪಾದನೆಯಾಗಲಿದ್ದು, ಹಳೆಯ ನಿಮ್ಮ ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂಥ ಸಾಲಗಳಿರಬಹುದು ಅಥವಾ ಆಸ್ತಿ, ಚಿನ್ನ, ಅಡಮಾನ ಇಟ್ಟಿರುವಂತಹ ವಿಷಯಗಳಾಗಿರಬಹುದು. ನೀವು ಹಳೆಯ ಎಲ್ಲ ಸಾಲಗಳನ್ನು ತೀರಿಸಿ ಅಥವಾ ಅಡಮಾನ ಇಟ್ಟಂತಹ ಆಸ್ತಿಯನ್ನು ಬಿಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಲಿದ್ದೀರಿ. ಏಕೆಂದರೆ ವಿವಿಧ ರೀತಿಯಲ್ಲಿ ನಿಮಗೆ ಈ ವರ್ಷದಲ್ಲಿ ಹಣ ಸಂಪಾದನೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಈ ಒಂದು ಆರ್ಥಿಕ ಸಬಲತೆಯಿಂದಾಗಿ ನಿಮ್ಮ ಮುಂದಿನ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಕಾರ್ಯವನ್ನು ನಿಮ್ಮ ಒಂದು ಯೋಚನೆಗೆ ತಕ್ಕಂತೆ ರೂಪಿಸಿಕೊಳ್ಳಬಹುದು. 2026ನೇ ಇಸ್ವಿಯು ತುಲಾರಾಶಿ ಸಂಜಾತರಿಗೆ ಮರೆಯಲಾರದಂತಹ ಶುಭ ವರ್ಷವಾಗಲಿದೆ. ಆರೋಗ್ಯ, ಹಣಕಾಸು ವಿಚಾರಗಳು ಮಾತ್ರವಲ್ಲದೆ ಕೌಟುಂಬಿಕವಾಗಿಯೂ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ತುಲಾರಾಶಿ ಸಂಜಾತರಿಗೆ ಯಾವುದೇ ತೀವ್ರವಾದಂತಹ ಪೀಡನೆ ಅಥವಾ ಬಾಧೆಗಳು ಕಾಡಲಾರವು. ವಿದ್ಯಾರ್ಥಿ ವರ್ಗಕ್ಕೂ ಈ ವರ್ಷವು ಎಲ್ಲ ರೀತಿಯಿಂದಲೂ ಶುಭ ಫಲಪ್ರದವಾಗಲಿದ್ದು ನಿಮಗೆ ಉತ್ತಮವಾದಂತಹ ಉದ್ಯೋಗವು ಸಿಗಲಿದೆ. ನಿಮ್ಮ ಅನಿಸಿಕೆಯಂತೆ ಅಥವಾ ನಿಮ್ಮ ಬಯಕೆಯಂತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ರೂಪಿಸಿಕೊಳ್ಳಬಹುದು. ಉದ್ಯೋಗಿಗಳಿಗೆ ಬಡ್ತಿಯುಂಟು, ಉನ್ನತಿಯುಂಟು. ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳಿಂದ ನಿಮಗೆ ಉತ್ತಮವಾದಂತಹ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಿಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದಲ್ಲಿ 2026ನೇ ಇಸ್ವಿ ತುಲಾರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳಿತನ್ನೇ ಉಂಟು ಮಾಡುವಂತಹ ವರ್ಷ ಆಗಲಿದೆ. ಪ್ರೇಮಿಗಳು ಸಹಿತ ವಿವಾಹವಾಗುವ ನಿರ್ಣಯ ಕೈಗೊಳ್ಳಬಹುದು ಹಾಗೂ ನಿಮ್ಮ ಪ್ರೇಮ ಸಂಬಂಧವು ಮತ್ತಷ್ಟು ಗಾಢವಾಗಿ ಮಧುರವಾಗಲಿದ್ದು ವೈಯಕ್ತಿಕ ಜೀವನದಲ್ಲಿ ಶಾಂತಿ, ಸಮಾಧಾನ, ಸಂತಸವು ನಿಮ್ಮದಾಗಲಿದೆ. ತುಲಾರಾಶಿ ಸಂಜಾತರಿಗೆ ಯಾವುದಾದರೂ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ತಪ್ಪದೆ ಶ್ರೀ ಲಲಿತಾ ಪಂಚರತ್ನ ಹಾಗೂ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ. 2026ನೇ ಇಸ್ವಿಯಲ್ಲಿ ನೀವು ಅಂದುಕೊಂಡಂತೆಯೇ ಎಲ್ಲವೂ ಶುಭ ಮಂಗಳವಾಗಿ ನೆರವೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ 2026ನೇ ಇಸ್ವಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. 2026ನೇ ಇಸ್ವಿಯ ವೃಶ್ಚಿಕ ರಾಶಿ ಸಂಜಾತರಿಗೆ ವಿಶಾಖ ಹಾಗೂ ಅನುರಾಧ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳುಂಟು. ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ.
ವರ್ಷದ ಆರಂಭದಿಂದ ಜೂನ್ ತಿಂಗಳ 1ನೇ ತಾರೀಕಿನವರೆಗೂ ಅಷ್ಟಮದಲ್ಲಿ ಇರುವಂತಹ ಗುರುವು ನಂತರ 9ನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಸಂಚರಿಸುತ್ತಾನೆ. ವರ್ಷಪೂರ್ತಿ ನಿಮಗೆ ಪಂಚಮದಲ್ಲಿಯೇ ಶನಿಯ ಗೋಚರವಿದ್ದು, ರಾಹು ಅರ್ಧಾಷ್ಟಮದಲ್ಲಿದ್ದು, ವರ್ಷದ ಮೊದಲಾರ್ಧ ಗುರುವು ಅಷ್ಟಮದಲ್ಲಿ ಸಂಚರಿಸುವುದರಿಂದ ಈ ವರ್ಷದ ಆರಂಭದ 5 ತಿಂಗಳು ಅತಿ ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಬೇಕಾಗುತ್ತದೆ. ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಹಿತ ನೀವು ಹಲವಾರು ಯತ್ನಗಳನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಗ್ರಹಚಾರ ಚೆನ್ನಾಗಿರುವಾಗ ನಮ್ಮ ಸಮಯ ಚೆನ್ನಾಗಿದೆ, ಅದೃಷ್ಟವಾಗಿದೆ ಎಂದುಕೊಂಡಲ್ಲಿ 1 ಅಥವಾ 2 ಪ್ರಯತ್ನಗಳಿಗೆ ನಾವು ಮಾಡಿದಂತಹ ಪ್ರಯತ್ನಗಳು ಫಲ ಕೊಡುತ್ತದೆ. ಯಾವಾಗ ಧರ್ಮಕಾರಕನಾದಂತಹ ಗುರು ಹಾಗೂ ಕರ್ಮಕಾರಕನಾದಂತಹ ಶನಿ ಈ 2 ಗ್ರಹಗಳ ವ್ಯತಿರಿಕ್ತ ಪರಿಣಾಮವಿರುತ್ತದೋ ಆಗ ಹೆಚ್ಚಿನ ಸಂಖ್ಯೆಯ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತದೆ. ವೃಶ್ಚಿಕ ರಾಶಿ ಸಂಜಾತರಿಗೂ ಅಷ್ಟೇ ಈ ಒಂದು ಪಂಚಮ ಶನಿ ಹಾಗೂ ಅಷ್ಟಮ ಗುರುವಿನ ವ್ಯತಿರಿಕ್ತ ಪರಿಣಾಮದಿಂದಾಗಿ ಒಂದು ಯಶಸ್ಸಿಗಾಗಿ ಬಹಳ ಕಷ್ಟಪಡಬೇಕಾದಂತಹ ಸಂದರ್ಭ ವರ್ಷದ ಮೊದಲ ಅರ್ಧದಲ್ಲಿ ಇರುತ್ತದೆ. ಯಾವಾಗ ಜೂನ್ 2ನೇ ತಾರೀಕಿಗೆ ಗುರುವು 9ನೇ ಮನೆ ಅಂದರೆ ಕರ್ಕಾಟಕ ರಾಶಿಗೆ ಬರುತ್ತಾನೋ ಅಲ್ಲಿಂದ ವರ್ಷಪೂರ್ತಿ ವೃಶ್ಚಿಕ ರಾಶಿ ಸಂಜಾತರಿಗೆ ಸರ್ವದಾ ಶುಭ ಫಲವುಂಟು, ನಿರೀಕ್ಷೆಗಿಂತ ಹೆಚ್ಚಿನ ಪ್ರತಿಫಲವು ಸಿಗಲಿದೆ ಹಾಗೂ ನಿಮಗೆ ಬಹಳ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರಲಿದ್ದು ಆ ಎಲ್ಲ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಲಿದ್ದೀರಿ. ವರ್ಷದ ಮೊದಲ ಅರ್ಧ ಭಾಗ ಮಾತ್ರ ನಿಮಗೆ ಈ ಒಂದು ಸಂಕಟ ಹಾಗೂ ವೈಫಲ್ಯಗಳು ಕೊಂಚ ಮಟ್ಟಿಗೆ ಕಾಡಬಹುದು. ಅದನ್ನು ಹೊರತುಪಡಿಸಿದಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಜೂನ್ 2ನೇ ತಾರೀಕಿನಿಂದ ವರ್ಷದ ಕೊನೆಯವರೆಗೂ ಅದೃಷ್ಟ ದೇವತೆ ಸದಾ ನಿಮ್ಮ ಕೈ ಹಿಡಿದಿರುತ್ತಾಳೆ. ಆರೋಗ್ಯ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತೆ ಕೆಳಬೆನ್ನು ನೋವು, ಮೂಳೆ, ಕೀಲು, ಎಲುಬು, ರಕ್ತ ಸಂಬಂಧಿತ ಹಾಗೂ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವರ್ಷದ ಮೊದಲಾರ್ಧದಲ್ಲಿ ಕಾಡಬಹುದು. ಜೂನ್ 2ನೇ ತಾರೀಕಿನ ನಂತರ ನಿಮ್ಮ ಯಾವುದೇ ವ್ಯಾಧಿಗಳಿದ್ದರೂ ಸಹಿತ ಅವು ಗುಣಮುಖರಾಗಿ ನೀವು ಉತ್ತಮ ಆರೋಗ್ಯ ಭಾಗ್ಯವನ್ನು ಪಡೆಯಲಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ತುಂಬ ಒಳ್ಳೆಯ ಪ್ರತಿಫಲಗಳು ಸಿಗಲಿದ್ದು ಜೂನ್ ತಿಂಗಳ ನಂತರ ಆರ್ಥಿಕವಾಗಿ ನೀವು ಸಶಕ್ತರಾಗುತ್ತಾ ಹೋಗುತ್ತೀರಿ. ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ವರ್ಷಪೂರ್ತಿ ಒಂದಲ್ಲ ಒಂದು ಅವಘಡಗಳು ಅಥವಾ ಮಿಥ್ಯಾರೋಪವು, ಕಲಹಗಳು, ವೈಷಮ್ಯಗಳು, ಸ್ತ್ರೀ ಮೂಲಕ ಆಗುವಂತಹ ಅವಘಡಗಳೇನಿದೆ ಇದು ಚಿಂತೆ, ದುಗುಡ ಮತ್ತು ಮಾನಸಿಕವಾಗಿ ನಿಮ್ಮ ಮೇಲೆ ವಿಪರೀತ ಒತ್ತಡ ಬೀಳಲಿದ್ದು ಇದರಿಂದ ನೀವು ಸಾಕಷ್ಟು ನೊಂದುಕೊಳ್ಳುವ ಸಾಧ್ಯತೆ ಇದೆ. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡಂತೆ ಆಗದೇ ಇರಬಹುದು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವ ಜಾತಕರಿಗೆ ಪ್ರೇಮದಲ್ಲಿ ವೈಫಲ್ಯವಾಗುವ ಸಾಧ್ಯತೆಯೂ ಹೆಚ್ಚಿದೆ. ಹೀಗಾಗಿ ವೈಯಕ್ತಿಕ ಜೀವನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಡಿ. ಸುಮ್ಮನೆ ಯಾವುದೋ ಒಂದು ಕುರುಡು ನಂಬಿಕೆಯಿಂದ ಯಾರಿಗೂ ಆಪ್ತರಾಗುವುದಾಗಲಿ ಅಥವಾ ದೂರಾಗುವುದಾಗಲಿ ತಪ್ಪಿಸಲು ಏನು ಮಾಡಬೇಕೋ ಅದನ್ನು ಕೈಗೊಳ್ಳಿ. ಬದುಕಿನ ಕೆಲವೊಂದು ನಿರ್ಣಾಯಕ ಹಂತಗಳಲ್ಲಿ ನಮಗೆ ನಾವೆಷ್ಟೇ ಬುದ್ಧಿವಂತರಾಗಿದ್ದರೂ ಸಹಿತ ಅನುಭವಿಗಳ ಹಾಗೂ ಹಿರಿಯರ, ಗುರು ಹಿರಿಯರ ಮಾರ್ಗದರ್ಶನ ಬೇಕಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯ ಅವಘಡಗಳಾದಂತೆ
ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯ ಅವಘಡಗಳು ಆಗದಂತೆ ಎಚ್ಚರ ವಹಿಸಿ. ವಿದ್ಯಾರ್ಥಿ ವರ್ಗಕ್ಕೂ ಅಷ್ಟೇ ಶುಭಾಶುಭ ಮಿಶ್ರಫಲವಿದ್ದರೂ ನಿಮ್ಮ ಒಂದು ಶ್ರದ್ಧೆ ಇತರೆ ವಿಚಾರಗಳೆಡೆ ಸೆಳೆಯುವುದರಿಂದ ನಿಮ್ಮ ಅಧ್ಯಯನ ಹಾಗೂ ವಿದ್ಯಾಭ್ಯಾಸ ಅಂದುಕೊಂಡಂತಹ ರೀತಿಯಲ್ಲಿ ಸಾಗದೇ ಇರಬಹುದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡ್ಡಿ ಆತಂಕಗಳಿಂದ ದೂರಾಗಲು ಪ್ರತಿನಿತ್ಯ ವಿದ್ಯಾರ್ಥಿ ವರ್ಗವು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಠಿಸಿ. ವಿದ್ಯಾಭ್ಯಾಸದಲ್ಲಿ ಬರುವಂತಹ ವಿಘ್ನ ಅಡ್ಡಿ ಆತಂಕಗಳು ದಕ್ಷಿಣಾಮೂರ್ತಿಯ ಆರಾಧನೆ, ಮಂತ್ರೋಪಾಸನೆ ಹಾಗೂ ಉಪಾಸನೆಗಳಿಂದ ದೂರಾಗಲಿದೆ ಹಾಗೂ ನೀವು ಅಂದುಕೊಂಡಂತಹ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಪೂರೈಸಬಹುದು. ಇನ್ನು ರಾಜಕಾರಣಿಗಳಿಗೆ ಈ ಒಂದು ಸಂವತ್ಸರದ ಮೊದಲ ಅರ್ಧ ಭಾಗವೇನಿದೆ ಇದು ತೀವ್ರವಾದಂತಹ ಹಿನ್ನಡೆಯನ್ನು ತರಬಹುದು. ಕಲಾವಿದರು, ಸಂಗೀತಗಾರರು, ಹಾಡುಗಾರರು, ಕವಿಗಳು, ಲೇಖಕರು, ಬರಹಗಾರರು, ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು, ಪುಸ್ತಕ ಪ್ರಕಾಶಕರು, ಮಾರಾಟಗಾರರು, ಲೇಖಕರು ಎಲ್ಲರಿಗೂ ಸಹಿತ 2026ನೇ ಇಸ್ವಿ ಒಳ್ಳೆಯದನ್ನೇ ಉಂಟು ಮಾಡಲಿದೆ. ಸತ್ಕೀರ್ತಿ ಮತ್ತು ಪ್ರಸಿದ್ಧಿಯನ್ನು, ಸಾಧನೆಗಳನ್ನು, ಸಮ್ಮಾನಗಳನ್ನು ತರಲಿದೆ. ವೃಶ್ಚಿಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಪೀಡಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. 2026ನೇ ಇಸ್ವಿಯ ಧನುರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಧನುರಾಶಿ ಸಂಜಾತರಲ್ಲಿ ಮೂಲ ಹಾಗೂ ಉತ್ತರಾಷಾಢ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಸಿಗಲಿದೆ. ಪೂರ್ವಾಷಾಢ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲ. ಆರೋಗ್ಯ ವಿಚಾರದಲ್ಲಿ ಧನುರಾಶಿ ಸಂಜಾತರಿಗೆ ಸ್ವಯಂ ಅವರಿಗಿಂತ ಹೆಚ್ಚಾಗಿ ಮಾತೃವರ್ಗಕ್ಕೆ ಅಸೌಖ್ಯ ಹೆಚ್ಚಿರುತ್ತದೆ. ಏಕೆಂದರೆ 4ನೇ ಮನೆಯಲ್ಲಿನ ಶನಿ ಸಂಚಾರದಿಂದಾಗಿ ಜಾತಕರ ಆರೋಗ್ಯದ ಜೊತೆಗೆ ಜಾತಕರ ಮಾತೃವರ್ಗದ ಅನಾರೋಗ್ಯ ಹೆಚ್ಚು ಕಾಡುವ ಸಾಧ್ಯತೆ ಇದೆ. ಮಾತೃವರ್ಗವೆಂದರೆ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತಿಗೆ, ನಾದಿನಿ, ಹೀಗೆ ಯಾವ ಒಂದು ಸ್ತ್ರೀ ವರ್ಗವು ಜಾತಕರಿಗೆ ಸಂಬಂಧಿಸಿರುತ್ತದೋ ಪತ್ನಿ ಹಾಗೂ ಪುತ್ರಿಯರನ್ನು ಸೇರಿ ಎಲ್ಲವೂ ಸ್ತ್ರೀ ವರ್ಗದ ಕೆಳಗೆ ಬರುತ್ತದೆ. ಧನುರಾಶಿ ಸಂಜಾತರಿಗೆ ಸ್ವಯಂ ತಮ್ಮ ಆರೋಗ್ಯಕ್ಕಿಂತ ಹೆಚ್ಚಾಗಿ ಸ್ತ್ರೀ ವರ್ಗದ, ಮಾತೃವರ್ಗದ ಅನಾರೋಗ್ಯ ಬಾಧೆ ಏನಿದೆ ಅದು ಮಾನಸಿಕವಾಗಿ ಅಶಾಂತಿ, ಚಿಂತೆ ಹಾಗೂ ದುಗುಡವನ್ನು ತರುವಂಥದ್ದಾಗಿರುತ್ತದೆ. ಹೀಗಾಗಿ ಮಾತೃವರ್ಗವು ಉತ್ತಮ ಆರೋಗ್ಯ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ನಿಮ್ಮ ನಂಬಿಕೆಯ ಶಕ್ತಿ ದೇವತೆಯ ಆರಾಧನೆ, ಪೂಜೆ, ಪ್ರಾರ್ಥನೆ, ಉಪಾಸನೆಗಳನ್ನು ಮಾಡಿ. ನಿಮ್ಮ ನಂಬಿಕೆಯ ಶಕ್ತಿ ದೇವತೆ ಯಾವುದೇ ಆಗಿದ್ದರೂ ಸಹಿತ ಮಾತೃವರ್ಗದ ಉತ್ತಮ ಆರೋಗ್ಯಕ್ಕಾಗಿ ನೀವು ಆ ಒಂದು ಶಕ್ತಿ ದೇವತೆಯ ಪೂಜಾರಾಧನೆ, ಮಂತ್ರೋಪಾಸನೆ ಮತ್ತು ಸೇವೆಗಳನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದೇ ಆದಲ್ಲಿ ಮಾತೃವರ್ಗ, ಸ್ತ್ರೀವರ್ಗ ಅಸೌಖ್ಯವು ಕಡಿಮೆಯಾಗಿ ಅವರಿಗೆ ಉತ್ತಮ ಆರೋಗ್ಯ ಲಭ್ಯವಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಧನುರಾಶಿ ಸಂಜಾತರಿಗೆ ಈ 2026ರಲ್ಲಿ ಅನೇಕ ಪರೀಕ್ಷೆಗಳು ಹಾಗೂ ಸಂದಿಗ್ಧ ಪರಿಸ್ಥಿತಿಗಳು, ಸನ್ನಿವೇಶಗಳು ಎದುರಾಗಲಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಒಂದು ಸ್ಥಿರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಹಳವೇ ಕಷ್ಟಪಡಬೇಕಾಗುತ್ತದೆ. ಯಾಕೆಂದರೆ ಧನುರಾಶಿ ಮೂಲತಃ ದ್ವಿಸ್ವಭಾವ ರಾಶಿಯಾಗಿದ್ದು ಜೂನ್ವರೆಗೂ ದ್ವಿಸ್ವಭಾವ ರಾಶಿಯಾದಂತಹ ಮಿಥುನದಲ್ಲಿಯೇ ಗುರು ಸಂಚರಿಸುತ್ತಿರುತ್ತಾನೆ. ಅದೇ ರೀತಿಯಾಗಿ ಶನಿಯೂ ಸಹಿತ ದ್ವಿಸ್ವಭಾವವಾದಂತಹ
ಮೀನರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ಯಾವಾಗ ನಿಮ್ಮ 7ನೇ ಮನೆಯ ಮಿಥುನದಲ್ಲಿ ಗುರು ಸಂಚಾರವಿರುತ್ತದೆ, 4ನೇ ಮನೆಯಾದಂತಹ ಮೀನದಲ್ಲಿ ಶನಿಯ ಸಂಚಾರವಿರುತ್ತದೆ, ನಿಮಗೆ ಈ ದ್ವಿಸ್ವಭಾವ ರಾಶಿಗಳ ಪ್ರಭಾವ ಹೆಚ್ಚಾಗುವುದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದು ಸ್ನೇಹವಾಗಿರಬಹುದು, ಪ್ರೀತಿ ಪ್ರೇಮ ವಿಚಾರವಾಗಿರಬಹುದು, ನೀವೊಂದು ಸ್ಥಿರವಾದಂತಹ ನಿರ್ಧಾರ ತೆಗೆದುಕೊಳ್ಳಲು ಬಹಳ ಕಷ್ಟವಾಗುತ್ತದೆ. ಹಾಗೆಯೇ ತುಂಬ ಯೋಚನೆ ಮಾಡಿ ಇದು ಸರಿ ಎಂದು ನೀವೆಣಿಸಿ ತೆಗೆದುಕೊಂಡಂತಹ ನಿರ್ಣಯವೂ ಸಹಿತ ತಪ್ಪೇ ಆಗುವಂತಹ ಸಾಧ್ಯತೆ ಇದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ವೈಫಲ್ಯಗಳು ನಿಮ್ಮನ್ನು ಕಾಡುವ ಸಾಧ್ಯತೆ 2026ನೇ ಇಸ್ವಿಯಲ್ಲಿ ಹೆಚ್ಚಿದೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದಲ್ಲಿ ಜೂನ್ ತಿಂಗಳವರೆಗೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅಥವಾ ವೈಫಲ್ಯತೆಗಳು ನಿಮ್ಮನ್ನು ಕಾಡಲಾರವು. ಜೂನ್ ನಂತರದ 6 ತಿಂಗಳೇನಿದೆ, ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೀವು ಎದುರಿಸಬೇಕಾಗುತ್ತದೆ. ನಿರೀಕ್ಷಿಸಿದ ಅಥವಾ ಬರಬೇಕಾಗಿದ್ದಂತಹ ಹಣ ಕೈ ಸೇರಲಾರದು, ಹಾಗೆಯೇ ಸಮಯಕ್ಕೆ ಸರಿಯಾಗಿ ಹಣ ಸಂಪಾದನೆಯಾಗಲಾರದು. ನಿಜವಾಗಲೂ ನೀವು ಅಂದುಕೊಂಡಿದ್ದಕ್ಕಿಂತ ಭಾರಿ ಕಡಿಮೆ ಪ್ರಮಾಣದಲ್ಲಿ ಹಣ ಸಂಪಾದನೆಯಾಗುವುದರಿಂದ ನಿಮ್ಮ ಕಮಿಟ್ಮೆಂಟ್ಗಳಿಗೆ ಅವು ಸಾಕಾಗದೆ ನೀವು ಸಾಲ ಮಾಡಬೇಕಾದಂತಹ ಪರಿಸ್ಥಿತಿಗಳು ಬರಬಹುದು. ಹಣಕಾಸು ಸಂಸ್ಥೆಗಳಿಂದ ಮಾತ್ರವಲ್ಲದೆ ಕೈ ಸಾಲ ಅಥವಾ ಬಡ್ಡಿಗಾಗಿ ಸಾಲ ಮಾಡುವಂತಹ ಪರಿಸ್ಥಿತಿಯೂ ಸಹಿತ ಧನುರಾಶಿ ಸಂಜಾತರಿಗೆ ಜೂನ್ ತಿಂಗಳ ನಂತರ ಕಾಡುವ ಸಾಧ್ಯತೆ ಹೆಚ್ಚಿದೆ. ಅದರಲ್ಲೂ ಭೂಮಿ ಖರೀದಿ ವಿಚಾರವಾಗಿ ಮೋಸ ಹೋಗುವುದು ಅಥವಾ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚಿದೆ. ಆಸ್ತಿ ವ್ಯಾಜ್ಯ, ಹಣಕಾಸು ವಿಚಾರವಾಗಿ ಕುಟುಂಬ ಸದಸ್ಯರ ನಡುವೆಯೇ ವೈರತ್ವ, ವಾಗ್ವಾದ ಎಲ್ಲವೂ ಸಹಿತ ವಿಕೋಪಕ್ಕೆ ಹೋಗಿ ಸಮಯ ಸಂದರ್ಭಗಳು ಬಹಳ ವಿಷಮವಾಗುವಂತಹ ಸಾಧ್ಯತೆ ಧನುರಾಶಿ ಸಂಜಾತರಿಗೆ ಹೆಚ್ಚಿದೆ. ಉದ್ಯೋಗಿಗಳಿಗೂ ಅಷ್ಟೇ ಅವರ ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ನಿರೀಕ್ಷಿಸುವುದಂತಹ ಉತ್ತಮ ಪ್ರೋತ್ಸಾಹ ಅಥವಾ ಮಧುರ ಸಂಬಂಧವು ಇರಲಾರದು. ಧನುರಾಶಿ ಸಂಜಾತರ ಮೇಲೆ ವೃಥ ಆರೋಪ ಹಾಗೂ ಸುಮ್ಮನೆ ಹಲವಾರು ಮಿಥ್ಯಾರೋಪಗಳನ್ನು ಸಹಿತ ಶತ್ರುಗಳು ಆರೋಪಿಸುತ್ತಾರೆ. ಹೀಗಾಗಿ 2026ನೇ ದ್ವಿತೀಯಾರ್ಧವೇನಿದೆ, ಇದು ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಅನೇಕ ಸವಾಲುಗಳನ್ನು ಧನುರಾಶಿ ಸಂಜಾತರಿಗೆ ಒಡ್ಡುತ್ತದೆ. ಹಾಗೂ ಧನುರಾಶಿ ಸಂಜಾತರೂ ಸಹಿತ ಎಷ್ಟೇ ಪ್ರಯತ್ನ ಪಟ್ಟರೂ ನಿರೀಕ್ಷಿಸಿದಂತಹ ಪ್ರತಿಫಲ ಸಿಗದೆ ನಿರಾಶೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಿದೆ. ಅದರಲ್ಲೂ ಅಶುಭ ದಶಾಭುಕ್ತಿ ಫಲದಲ್ಲಿರುವಂತಹ ಧನುರಾಶಿ ಸಂಜಾತರಿಗೆ ಆರ್ಥಿಕ ಸಮಸ್ಯೆಗಳು ಅಷ್ಟೇ ಅಲ್ಲದೆ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ತಿಸ್ರಗಳು ಸಹಿತ ತೀವ್ರವಾಗಿ ಸತಾಯಿಸುವಂತಹ ಸಾಧ್ಯತೆಗಳಿರುತ್ತದೆ. ವಿದ್ಯಾರ್ಥಿ ವರ್ಗವು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸನ್ನು ಬೇರೆಡೆ ಗಮನಿಸದೆ ಶ್ರದ್ಧಾ, ವಿವೇಕ ಹಾಗೂ ಸ್ಥಿರವಾದ ಮನಸ್ಸಿನಿಂದ ನಿಮ್ಮ ಒಂದು ವಿದ್ಯಾಭ್ಯಾಸ ಪೂರೈಸಲು ಯಶಸ್ವಿಯಾಗಲು ಶ್ರೀ ಶಾರದಾ ದೇವಿಯ ಶ್ಯಾಮಲಾ ದಂಡಕ ಸ್ತೋತ್ರವನ್ನು ಪ್ರತಿನಿತ್ಯ ತಪ್ಪದೆ ಪಠಿಸಿ ಅಥವಾ ಆಲಿಸಿ. ಧನುರಾಶಿ ಸಂಜಾತ ವಿದ್ಯಾರ್ಥಿ ವರ್ಗವು ನಿಮ್ಮ ಶ್ರದ್ಧೆಯನ್ನು ಬೇರೆ ಕಡೆಗೆ ಬಿಡದೆ ಸುಸ್ಥಿರವಾಗಿ ನಿಮ್ಮ ಅಧ್ಯಯನ ಹಾಗೂ ಅಭ್ಯಾಸವನ್ನು ಸರಿಯಾಗಿ ಮಾಡಲು ಪ್ರತಿನಿತ್ಯವೂ ತಪ್ಪದೆ ಶಾರದಾ ದೇವಿಯ ಶ್ಯಾಮಲಾ ದಂಡಕಂ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ. ಇನ್ನು ಧನುರಾಶಿ ಸಂಜಾತರಿಗೆ ಈ ವರ್ಷದಲ್ಲಿ ಕೋರ್ಟು ವಿಚಾರಗಳಲ್ಲಿ ತೀರ್ಪು ವಿರುದ್ಧವಾಗಿ ಬರುವಂತಹ ಸಾಧ್ಯತೆಗಳು ಉಂಟು. ಹಾಗೆಯೇ ದಂಪತಿಗಳ ನಡುವೆ ಕಲಹ, ಭಿನ್ನಾಭಿಪ್ರಾಯ
ಸತಿಪತಿಗಳ ಮುನಿಸು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆಗಳು ಇದೆ. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಜಾತಕರಿಗೆ ವಿವಾಹ ವಿಚ್ಛೇದನವೂ ಆಗಬಹುದು. ಧನುರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ಪ್ರತಿನಿತ್ಯವೂ ದತ್ತಮಾಲಾ ಸ್ತೋತ್ರ ಹಾಗೂ ಶನೈಶ್ವರಕೃತ ನೃಸಿಂಹಸ್ತುತಿಯನ್ನು ಪಠಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತಾಗಲಿ, ಭಗವಂತನ ಅನುಗ್ರಹದಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಗಳು ನೆರವೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ 2026ನೇ ಇಸ್ವಿಯ ವರ್ಷಫಲ ಕಾರ್ಯಕ್ರಮದಲ್ಲಿ ಮಕರ ರಾಶಿ ಸಂಜಾತರ 2026ನೇ ವರ್ಷದ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿ ಸಂಜಾತರಲ್ಲಿ ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳುಂಟು. ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಮಕರ ರಾಶಿ ಸಂಜಾತರಿಗೆ ದ್ವಿತೀಯದಲ್ಲಿ ರಾಹು ಹಾಗೂ ಅಷ್ಟಮದಲ್ಲಿ ಕೇತುವಿನ ವ್ಯತಿರಿಕ್ತ ಸಂಚಾರವೇನಿದೆ ಹಾಗೂ 3ನೇ ಮನೆ ಶನಿಯ ಉತ್ತಮ ಶುಭ ಗೋಚರ ಫಲವೇನಿದೆ. ದ್ವಿತೀಯ ಅಷ್ಟಮದ ರಾಹು ಕೇತುವಿನ ವ್ಯತಿರಿಕ್ತ ಸಮಸ್ಯೆಗಳು ಪರಿಹಾರವಾಗಿ ನಿಮಗೆ 3ನೇ ಮನೆ ಶನಿಯ ಎಲ್ಲ ರೀತಿಯ ಒಳ್ಳೆಯ ಶುಭ ಪರಿಣಾಮಗಳು ಜೂನ್ 2ನೇ ತಾರೀಕಿನಿಂದ ಸಿಗಲು ಆರಂಭಿಸುತ್ತದೆ. ಏಕೆಂದರೆ ಮಕರ ರಾಶಿ ಸಂಜಾತರಿಗೆ ವರ್ಷದ ಮೊದಲಾರ್ಧ 6ನೇ ಮನೆಯಲ್ಲಿ ಇರುವಂತಹ ಗುರುವು ನಂತರ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ 7ನೇ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವುದರಿಂದ ಮಕರ ರಾಶಿ ಸಂಜಾತರಿಗೆ ಅತ್ಯಂತ ಹೆಚ್ಚಿನ ಗುರುಬಲವು ಶುಭಪ್ರದವಾಗಿ ಪ್ರಾಪ್ತಿಯಾಗುತ್ತದೆ. ಯಾವಾಗ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಸಂಚಾರವಿರುತ್ತದೋ ಆಗ ಅನ್ಯ ಗ್ರಹಗಳ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಅಥವಾ ಹಿನ್ನಡೆಯ ಗೋಚರ ಫಲವಿದ್ದರೂ ಸಹಿತ ಎಲ್ಲವೂ ನಿವಾರಣೆಯಾಗಿ ಒಳಿತೇ ಆಗಬೇಕು. ಏಕೆಂದರೆ ದೇವಗುರು ಬೃಹಸ್ಪತಿಗೆ ಅಷ್ಟು ಶಕ್ತಿ ಹಾಗೂ ಮಹಿಮೆಯುಂಟು. ಈ 7ನೇ ಮನೆಯ ಗುರು ಸಂಚಾರದಿಂದಾಗಿ ಮಕರ ರಾಶಿ ಸಂಜಾತರಿಗೆ 2026ನೇ ಇಸ್ವಿಯಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲಕರ ಆಗಲಿದೆ. ಆರೋಗ್ಯವು ಉತ್ತಮವಾಗಲಿದ್ದು ಹಣಕಾಸು ಸಂಪಾದನೆಯು ನಿರೀಕ್ಷೆಗಿಂತ ಹೆಚ್ಚಾಗಿ ನಿಮ್ಮ ಹಳೆಯ ಸಾಲಗಳನ್ನೆಲ್ಲ ತೀರಿಸಿಕೊಂಡು ಮುಂದಿನ ಜೀವನಕ್ಕಾಗಿ ನೀವೊಂದು ಉತ್ತಮ ಯೋಜನೆ ರೂಪಿಸಿಕೊಳ್ಳಲು 2026ನೇ ಇಸ್ವಿಯಲ್ಲಿ ಸಾಧ್ಯವಾಗಲಿದೆ. ಮಕರ ರಾಶಿ ಸಂಜಾತರಿಗೆ ಆರೋಗ್ಯ ಹಾಗೂ ಹಣಕಾಸು ವಿಚಾರದಲ್ಲಿ ಮಾತ್ರವೇ ಅಲ್ಲದೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಎಲ್ಲ ಬೆಳವಣಿಗೆಗಳು ನಿಮ್ಮ ಒಳ್ಳೆಯದಕ್ಕಾಗಿಯೇ ಆಗಲಿದೆ. ಮಕರ ರಾಶಿ ಸಂಜಾತರಿಗೆ 2026ರಲ್ಲಿ ಅನೇಕ ಆಶ್ಚರ್ಯಕರ ಶುಭ ಸಂಗತಿಗಳು ಸಹ ಹಾಗೂ ಶುಭವಾದಂತಹ ಫಲಗಳು ಸಹಿತ ಸಿಗುವುದನ್ನು ಮನಗಾಣಲಿದ್ದೀರಿ. ಉದ್ಯೋಗ ವಿಚಾರವಾಗಿ, ವ್ಯಾಪಾರ ವೃತ್ತಿ ವಿಚಾರವಾಗಿ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಮಕರ ರಾಶಿ ಸಂಜಾತರಿಗೆ 2026ನೇ ಇಸ್ವಿಯಲ್ಲಿ ಸರ್ವದಾ ಒಳ್ಳೆಯದಾಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಶುಭ ಫಲಗಳುಂಟು. ಉನ್ನತ ವ್ಯಾಸಂಗದಲ್ಲಿ ಯಶಸ್ವಿಯಾಗಲಿದ್ದೀರಿ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ಪ್ರವಾಸ ಮಾಡುವ ಯೋಗವೂ ಉಂಟು ಹಾಗೂ ಉದ್ಯೋಗ ಪ್ರಾಪ್ತಿ, ಉದ್ಯೋಗಿಗಳಿಗೆ ಉನ್ನತಿ, ವೈಯಕ್ತಿಕ ಕೌಟುಂಬಿಕ ಜೀವನದಲ್ಲಿಯೂ ಸಹ ಎಲ್ಲ ನೀವು ಅಂದುಕೊಂಡಂತಹ ಶುಭ ಪರಿಣಾಮಗಳೇ ಸಿಗಲಿದ್ದು 2026 ನಿಮ್ಮ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಅತ್ಯಂತ ಪ್ರಾಮುಖ್ಯತೆ ಪಡೆಯುವಂತಹ ಶುಭ ವರ್ಷವಾಗಲಿದೆ. ಈ 2026ರಲ್ಲಿ ಗುರುವಿನ 7ನೇ ಮನೆಯ ಸಂಚಾರವೇನಿದೆ ಆ ಒಂದು ಶುಭ ಸಂಚಾರವೇ ಇಡೀ ವರ್ಷವನ್ನು ಉತ್ತಮಗೊಳಿಸಲು, ಯಶಸ್ವಿಗೊಳಿಸಲು
ಹಾಗೂ ಅದೃಷ್ಟದ ಫಲಗಳು ಮಕರ ರಾಶಿ ಸಂಜಾತರಿಗೆ ಲಭಿಸಲಿದ್ದು ಅದಕ್ಕೆ ದೇವಗುರು ಬೃಹಸ್ಪತಿಯೇ ಪ್ರಧಾನ ಕಾರಣ. ನಂತರದ ಮುಖ್ಯವಾದಂತಹ ಇನ್ನೊಂದು ಕಾರಣವೇನೆಂದರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿಯು 3ನೇ ಸ್ಥಾನವಾದಂತಹ ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ನೀವು ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದಲೂ ಸಹಿತ ಹೊರಬಂದು ಯಶಸ್ವಿಯಾಗಿ ಸಂತೋಷವಾಗಿ ಹೊಸ ಸ್ಫೂರ್ತಿ ಚೈತನ್ಯ ಉತ್ಸಾಹದಿಂದ ಮುಂಬರುವ ಎಲ್ಲ ಒಂದು ವಿಚಾರಗಳಿಗೆ ಸನ್ನದ್ಧರಾಗಿರುತ್ತೀರಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಸ್ವನಂಬಿಕೆ ಎಲ್ಲವೂ ಹೆಚ್ಚಾಗಲಿದ್ದು ನೀವು ಮೊದಲಿಗಿಂತ ಹೆಚ್ಚು ಚುರುಕಾಗಿ ನಿಮ್ಮನ್ನು ನೀವು ಎಲ್ಲ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಪ್ರತಿಯೊಂದು ಸಮಸ್ಯೆಗಳಿಂದಲೂ ಸಹಿತ ಹೊರಬಂದು ಮತ್ತೆ ಯಶಸ್ವಿಯಾಗಿ ನಿಮ್ಮ ತನವನ್ನು ನಿಮ್ಮ ಯಶಸ್ಸನ್ನು ಹಾಗೂ ನಿಮ್ಮ ಒಂದು ಹಠ ಬಿಡದ ಸ್ವಭಾವದಿಂದ ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುವಂತಹ ವಿಶೇಷವಾದ ವರ್ಷವಿದು 2026. ಎಲ್ಲ ಮಕರ ರಾಶಿ ಸಂಜಾತರಿಗೂ ಒಳಿತನ್ನೇ ಉಂಟು ಮಾಡಲಿದೆ. ವರ್ಷದ ದ್ವಿತೀಯಾರ್ಧದಲ್ಲಿ ಮದುವೆಯಾಗುವ ಯೋಗ ಹಾಗೂ ಸಂತಾನ ಫಲದ ಶುಭ ಯೋಗಗಳು ಉಂಟು. ಮಕರ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಹಾಗೂ ಹನುಮತ್ ಕವಚವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ 2026 ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಕುಂಭರಾಶಿಯ 2026ರ ವರ್ಷ ಭವಿಷ್ಯ ಫಲ ತಿಳಿಯೋಣ. ಕುಂಭರಾಶಿಯ ಧನಿಷ್ಠ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಶತಭಿಷ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲವಿದೆ. ಯಾವಾಗ ರಾಶಿಯಿಂದ 5ನೇ ಮನೆ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುತ್ತದೋ ಆಗ ಎಲ್ಲ ಅರಿಷ್ಟ ದೋಷಗಳು ನಿವಾರಣೆಯಾಗಿ ಜಾತಕರಿಗೆ ಶುಭ ಫಲಗಳು ಸಿಗಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಹೀಗಾಗಿ ವರ್ಷದ ಆರಂಭದಿಂದ ಜೂನ್ 2ನೇ ತಾರೀಕಿನವರೆಗೂ ಗುರುವು ನಿಮ್ಮ 5ನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಗೋಚಾರದಲ್ಲಿದ್ದು ನಂತರ ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೂ ಗುರುವು ನಿಮ್ಮ 6ನೇ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ. ಅಲ್ಲಿಂದಾಚೆಗೆ ಗುರುವು ಸಿಂಹ ರಾಶಿಯಲ್ಲಿ ಸಂಚರಿಸುವುದು ನಿಮಗೆ 5, 6 ಮತ್ತು 7ನೇ ಮನೆಯ ಗುರುವಿನ ಸಂಚಾರ ಇರುತ್ತದೆ. ಧರ್ಮಕಾರಕನಾದಂತಹ ಶುಭ ಯೋಗಕಾರಕನಾದಂತಹ ಗುರುವು 5, 6 ಮತ್ತು 7ರಲ್ಲಿ ಸಂಚರಿಸುವುದು, ರಾಶಿಯಲ್ಲಿಯೇ ರಾಹು ಸಂಚಾರವಿರುವುದು ಹಾಗೂ 2ನೇ ಮನೆಯಲ್ಲಿ ಶನಿಯ ಸಂಚಾರವೇನಿದೆ ಇದು ಶುಭಾಶುಭ ಮಿಶ್ರಫಲ ಸೂಚಿಸಿದರೂ ಸಹಿತ ಅತ್ಯಧಿಕ ಶುಭ ಪರಿಣಾಮಗಳನ್ನೇ ಉಂಟು ಮಾಡುತ್ತದೆ. ಏಕೆಂದರೆ ಧರ್ಮಕಾರಕನಾದಂತಹ ಗುರುವು 5ನೇ ಮನೆಯಲ್ಲಿ ಇದ್ದಾಗ ಖಂಡಿತ ಗುರುದೇವತೆಗಳು ಜಾತಕರ ಕೈಯನ್ನು ಬಿಡುವುದಿಲ್ಲ. ಎಂಥದ್ದೇ ಸಂಕಷ್ಟ ಕಾಲಗಳು ಇದ್ದರೂ ಸಹಿತ ತೀವ್ರವಾದಂತಹ ತಿಸ್ರ ತಾಪತ್ರಯಗಳು ಜಾತಕರನ್ನು ಕಾಡಿದರೂ ಸಹಿತ ಅಂತಿಮವಾಗಿ ಗುರುವಿನ ಶುಭಾನುಗ್ರಹದಿಂದ ಜಾತಕರಿಗೆ ಒಳಿತೇ ಉಂಟಾಗುತ್ತದೆ. ನಡೆಯುವ ಹಾದಿ ಎಷ್ಟೇ ಕಠಿಣವಾಗಿದ್ದಿರಬಹುದು, ಕಳ್ಳು ಮುಳ್ಳುಗಳಿಂದ ಕೂಡಿರಬಹುದು, ಆದರೆ ಆ ಪಯಣದ ಅಂತ್ಯ ಮಾತ್ರ ಜಾತಕರ ಕಡೆಯಾಗಿಯೇ ಇರುತ್ತದೆ. ನಮ್ಮಲ್ಲಿ ಒಂದು ಸಣ್ಣ ಘಟನೆಯನ್ನು ಹೇಳುತ್ತೇವೆ. ಯಾವ ವಿಚಾರವಾಗಿ ಎಂದರೆ ದೈವ ಬಲದ ವಿಚಾರವಾಗಿ.
ಒಮ್ಮೆ ಒಬ್ಬ ಅಪಾರವಾದಂತಹ ದೈವದ ಮೇಲೆ ಭಕ್ತಿ ಇದ್ದಂತಹ ಮನುಷ್ಯನು ಜೀವನ ಪೂರ್ತಿ ಭಗವಂತನ ನಾಮಸ್ಮರಣೆಯಲ್ಲಿಯೇ ಕಳೆಯುತ್ತಾ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಿದ್ದಂಥವನು ತೀರಿ ಹೋದ ನಂತರ ಆತ ಸ್ವರ್ಗದಲ್ಲಿ ದೇವರನ್ನು ಭೇಟಿಯಾಗುತ್ತಾನೆ. ದೇವರನ್ನು ಕಂಡೊಡನೆ ಭಕ್ತಿಭಾವದಿಂದ ನಮಸ್ಕರಿಸಿ, ಭಗವಂತ, ನಿನ್ನಲ್ಲಿ ನನ್ನ ಒಂದು ಪ್ರಶ್ನೆ ಇದೆ. ಏನೆಂದರೆ, ನಾನು ಯಾವಾಗ ಸಂತೋಷವಾಗಿದ್ದೆನೋ, ನನ್ನ ಜೀವನದಲ್ಲಿ ಯಶಸ್ವಿ ಕಾಲ ಯಾವುದಿತ್ತೋ ಅಂಥ ಸಮಯದಲ್ಲಿ ನಾನು ಹಿಂದಿರುಗಿ ನೋಡಿದಾಗ ನಿನ್ನ ಹೆಜ್ಜೆಯ ಗುರುತುಗಳು ನನ್ನ ಜೊತೆಯೇ ನಡೆಯುತ್ತಿರುವುದು ನನಗೆ ಕಂಡುಬರುತ್ತಿತ್ತು. ಆದರೆ ನಾನು ಸಂಕಷ್ಟದಲ್ಲಿದ್ದಾಗ, ಬಹಳ ತಾಪತ್ರಯದಲ್ಲಿದ್ದಾಗ, ಸಂದಿಗ್ಧ ಮಾನಸಿಕ ಯಾತನೆಯ ಕಾಲದಲ್ಲಿದ್ದಾಗ ನಾನು ಎಲ್ಲೆಡೆ ನೋಡಿದರೂ ಸಹಿತ ನಿನ್ನ ಹೆಜ್ಜೆ ಗುರುತುಗಳೇ ಕಾಣಿಸಲಿಲ್ಲ. ನಾನು ಅಷ್ಟೆಲ್ಲ ಭಕ್ತಿಯಿಂದ ನಿನ್ನ ನಾಮಸ್ಮರಣೆ ಮಾಡಿ ನಾನು ಕರ್ತವ್ಯನಿಷ್ಠನಾಗಿದ್ದರೂ ಸಹಿತ ನಿನ್ನ ಹೆಜ್ಜೆ ಮೂಡದೇ ಇದ್ದಿದ್ದು ನನಗೆ ಸೋಜಿಗವೆನಿಸುತ್ತಿತ್ತು. ಏನು ಕಾರಣ ಭಗವಂತ, ನೀನು ಆವಾಗ ಎಲ್ಲಿದ್ದೆ ಎಂದು ಭಕ್ತನು ಕೇಳುತ್ತಾನೆ. ಅದಕ್ಕೆ ಭಗವಂತನ ಉತ್ತರ ಹೀಗೆ ಇರುತ್ತದೆ. ಭಕ್ತ, ನೀನು ಹೇಳಿದ್ದೆಲ್ಲವೂ ಸರಿ. ನೀನು ಸಂತೋಷವಾಗಿದ್ದಾಗ, ಯಶಸ್ವಿಯಾಗಿದ್ದಾಗ ನಿನ್ನ ಜೊತೆಗೆ ಪಕ್ಕದಲ್ಲೇ ನಾನು ನಡೆದು ಬರುತ್ತಿದ್ದೆ. ಹಾಗೆಯೇ ನೀನು ಸಂಕಷ್ಟದಲ್ಲಿದ್ದಾಗ, ನನ್ನ ನಾಮಸ್ಮರಣೆ ನೀನು ಮಾಡುತ್ತಿದ್ದಾಗ ನಾನು ನಿನ್ನನ್ನು ಹೊತ್ತು ನಡೆಯುತ್ತಿದ್ದೆ. ಆಗ ನನ್ನ ಹೆಜ್ಜೆ ಗುರುತು ನಿನಗೆ ಹೇಗೆ ಸಿಕ್ಕಿತು? ಏಕೆಂದರೆ ನಾನು ನಿನ್ನನ್ನೇ ಹೊತ್ತು ನಡೆಯುತ್ತಿದ್ದೆ. ಹೀಗಾಗಿ ಕಷ್ಟ ಕಾಲದಲ್ಲಿ ನಡೆದದ್ದು ನೀನಲ್ಲ, ನಿನ್ನನ್ನು ನಡೆಸಿದ್ದು ನಾನು ಎಂದು ಭಗವಂತನು ಉತ್ತರ ಕೊಡುತ್ತಾನೆ. ಕುಂಭರಾಶಿ ಸಂಜಾತರಿಗೆ ಈ ಒಂದು ಚಿಕ್ಕ ಸನ್ನಿವೇಶವೇನಿದೆ, ಇದು ಅವರಿಗೆ ಬಹಳ ಸರಿಯಾಗಿ ಅನ್ವಯಿಸುತ್ತದೆ. ಏಕೆಂದರೆ 2.5 ವರ್ಷದ 12ನೇ ಮನೆಯ ಶನಿ ಮಕರದಲ್ಲೇನಿತ್ತು ಅದು ಮುಗಿದು, ಕುಂಭರಾಶಿಯಲ್ಲಿ 2.5 ವರ್ಷವೇನಿತ್ತು ಅದು ಮುಗಿದು, ಈಗ ಕೊನೆಯ ಅಂತಿಮ ಘಟ್ಟದಲ್ಲಿ ಸಾಡೆ ಸಾತಿ ಶನಿಯು ಕುಂಭರಾಶಿ ಸಂಜಾತರಿಗೆ ನಡೆಯುತ್ತಿದೆ. ಯಾವ ರೀತಿಯಾಗಿ ಈ ಭಕ್ತ ಮತ್ತು ದೈವದ ಕತೆ ನಾನು ಏನು ಹೇಳಿದೆನೋ, ಕುಂಭರಾಶಿ ಸಂಜಾತರ ಪರಿಸ್ಥಿತಿಯೂ ಸಹಿತ ಹಾಗೆಯೇ ಇದೆ ಎಂದು ಹೇಳಬಹುದು. ಏಕೆಂದರೆ ವರ್ಷದ ಆರಂಭದಿಂದ ಮೊದಲ 6 ತಿಂಗಳು ಪಂಚಮದ ಗುರುವಿನ ಎಲ್ಲ ರೀತಿಯ ಶುಭ ಕೃಪೆ ಅನುಗ್ರಹದಿಂದ ಅಂದುಕೊಂಡಿದ್ದೆಲ್ಲವೂ ಸಾಗುತ್ತದೆ. ನಂತರ ಜೂನ್ 2ರಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೂ ನಿಮಗೆ ಶುಭಾಶುಭ ಮಿಶ್ರಫಲವಿರುತ್ತದೆ. ತದನಂತರ ನಿಮಗೆ 7ನೇ ಮನೆಯ ಗುರುವಿನ ಸಂಪೂರ್ಣ ಕೃಪಾ ಕಟಾಕ್ಷವಿರುತ್ತದೆ. ಹೀಗಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಕುಂಭರಾಶಿ ಸಂಜಾತರಿಗೆ 2026ನೇ ಇಸ್ವಿ ಅತ್ಯಂತ ಮಹತ್ವದ್ದು ಹಾಗೂ ಸದಾಕಾಲ ಸ್ಮರಣೆಯಲ್ಲಿ ಇರಬಹುದಾದಂತಹ ವರ್ಷ. ವಿದ್ಯಾಭ್ಯಾಸದಲ್ಲಿಯೂ ವಿದ್ಯಾರ್ಥಿ ವರ್ಗಕ್ಕೆ ಸಕಲ ರೀತಿಯಿಂದಲೂ ಒಳ್ಳೆಯದಾಗುತ್ತದೆ. ಉದ್ಯೋಗ ಪ್ರಾಪ್ತಿ ಯೋಗವಿದೆ. ಕೆಲಸ ಕಾರ್ಯಗಳಲ್ಲಿ ಯಶೋಜಯವಿದೆ. ಆರ್ಥಿಕವಾಗಿ ಸಬಲರಾಗಲಿದ್ದೀರಿ. ವೈಯಕ್ತಿಕ ಜೀವನವು ಉತ್ತಮವಾಗಿರುತ್ತದೆ. ಕೌಟುಂಬಿಕ ಜೀವನವು ಉತ್ತಮವಾಗಿದ್ದು, ನಿಮ್ಮ ಬಂಧು ಮಿತ್ರ ವರ್ಗ ನಿಮ್ಮ ಒಂದು ಆಪತ್ತಿನ ಕಾಲದಲ್ಲಿ ನಿಮ್ಮ ಕೈ ಹಿಡಿಯಲಿದ್ದಾರೆ. ಹಾಗೂ ಹೊಸ ಹೊಸ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತರಲಿದ್ದೀರಿ. ಅದರಿಂದಲೂ ಯಶಸ್ಸು ಬಂದು ನಿಮ್ಮ ಒಂದು ಕ್ಷೇತ್ರದ ವಿಸ್ತಾರ ಹೆಚ್ಚಾಗುತ್ತದೆ. ವರ್ಷಪೂರ್ತಿ ದೈವ ಗ್ರಹಗಳು ನಿಮ್ಮನ್ನು ಕಾಪಾಡುತ್ತಲೇ ಬರುತ್ತವೆ. ಈ 2026ನೇ ಇಸ್ವಿಯಲ್ಲಿ ಕುಂಭರಾಶಿ ಸಂಜಾತರಿಗೆ ಅತ್ಯಂತ ಹೆಚ್ಚಿನ ಸಾಧನೆಗಳು ಮಾಡುವಂತಹ ಅವಕಾಶಗಳು ಒದಗಿ ಬರಲಿದೆ.
ಸಾರ್ವಜನಿಕ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕುಂಭರಾಶಿ ಸಂಜಾತರಿಗೂ ಈ ವರ್ಷವು ಅತ್ಯಂತ ಶುಭಪ್ರದವಾಗಿದ್ದು ಯಶೋಮಯವಾಗಲಿದೆ. ಹಾಗೂ ಈ ಒಂದು ಯಶಸ್ಸಿನ ಕಾಲ ಮತ್ತಷ್ಟು ಹೊಸ ಹೊಸ ಸಾಹಸಗಳಿಗೆ, ಹೊಸ ಹೊಸ ಸಾಧನೆಗಳ ಮಾಡುವಂತಹ ನಿಮ್ಮ ಒಂದು ಆಸೆ, ಇಚ್ಛೆ ಹಾಗೂ ಕನಸುಗಳೇನಿದೆಯೋ ಎಲ್ಲದಕ್ಕೂ ಸಹಿತ 2026ನೇ ಇಸ್ವಿ ಭದ್ರ ಬುನಾದಿಯನ್ನು ಹಾಕಲಿದೆ. 2ನೇ ಮನೆಯ ಶನಿ ಸಂಚಾರ ಹೊರತುಪಡಿಸಿ ಗುರು ಹಾಗೂ ರಾಹುಕೇತುಗಳು ಸಹಿತ ನಿಮಗೆ 2026ರಲ್ಲಿ ಒಳಿತನ್ನೇ ಉಂಟು ಮಾಡಲಿದೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳಾಗಲಿದೆ. ಮಕ್ಕಳ ಪ್ರಗತಿ, ಅಭಿವೃದ್ಧಿ, ಏಳ್ಗೆ ನಿಮ್ಮಲ್ಲಿ ಸಂತಸ, ಸಮಾಧಾನವನ್ನು ಉಂಟು ಮಾಡಲಿದೆ. ಸ್ಥಿರಾಸ್ತಿ ಖರೀದಿ ಯೋಗ ಉಂಟು. ಕಂಕಣ ಬಲ ಪ್ರಾಪ್ತಿ ಇದೆ. ಸಂತಾನ ಯೋಗವಿದೆ. ಹಾಗೂ ಉನ್ನತ ವ್ಯಾಸಂಗದಲ್ಲಿ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷವಾದಂತಹ ಯಶಸ್ಸಿದೆ. ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆಯೂ ಹೆಚ್ಚಿದೆ. ಕಮಿಷನ್ ಆಧಾರಿತ ಉದ್ಯಮಿಗಳು ಅಥವಾ ವ್ಯಾಪಾರಿಗಳಿಗೆ 2026 ಅತ್ಯಂತ ಯಶಸ್ಸನ್ನು ಕೊಡುವಂತಹ ಶುಭ ವರ್ಷವಾಗಲಿದೆ. ನಿಮಗೆ ಯಾವುದೇ ರೀತಿಯಾದಂತಹ ತಾಪತ್ರಯಗಳು, ಸಮಸ್ಯೆಗಳು ಪೀಡಿಸಿದರೂ ಸಹಿತ ನೀವು ಪ್ರತಿನಿತ್ಯ ತಪ್ಪದೆ ಶನೈಶ್ವರ ಕೃತ ಲಕ್ಷ್ಮೀ ನೃಸಿಂಹ ಸ್ತುತಿ ಹಾಗೂ ಹನುಮಾನ್ ಆಪದುದ್ಧಾರ ಸ್ತೋತ್ರ ಪಠಿಸುವುದರಿಂದ ಎಲ್ಲ ದೋಷಗಳು, ಸಮಸ್ಯೆಗಳು ಪರಿಹಾರವಾಗಿ ನಿಮಗೆ ಒಳ್ಳೆಯದಾಗಲಿದೆ. ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತಾಗಲಿ. ಭಗವಂತನ ಆಶೀರ್ವಾದ, ಅನುಗ್ರಹದಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಹಾರೈಸುತ್ತಾ 2026 ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೀನರಾಶಿಯ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಮೀನರಾಶಿ ಸಂಜಾತರಲ್ಲಿ ಉತ್ತರ ಭಾದ್ರಪದ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳುಂಟು. ರೇವತಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಜನ್ಮದಲ್ಲಿಯೇ ಶನಿಯ ಸಂಚಾರವಿರುವುದರಿಂದ ಈ ವರ್ಷದಲ್ಲಿ ಗುರು ಹಾಗೂ ರಾಹುಕೇತುಗಳ ಗೋಚಾರ ಫಲವು ನಿಮ್ಮ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರಲಿದೆ. ಏಕೆಂದರೆ ಕರ್ಮಕಾರಕನಾದಂತಹ ಶನಿಯು ಜನ್ಮರಾಶಿಯಲ್ಲೇ ಸಂಚರಿಸುತ್ತಿರುವುದರಿಂದ ನಿಮಗೆ ಆ ಶನಿಯ ತಾರಾಬಲದ ಶುಭ ಫಲವೇನಿದೆ, ನಿಮ್ಮ ಜನ್ಮ ಸಮಯದ ಶನಿ ಹಾಗೂ ಗುರುವಿನ ಪ್ರಭಾವಗಳಿಂದ ಅದು ನಿರ್ಧಾರವಾಗುತ್ತದೆ. ಹೇಗೆಂದರೆ ಸಾಡೆ ಸಾತಿ ಕಾಲದಲ್ಲಿಯೂ ಸಹಿತ ಅತ್ಯುನ್ನತ ಯಶಸ್ಸನ್ನು ಪಡೆದವರು, ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದವರು, ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪಡೆದವರು ಸಾಡೆ ಸಾತಿ ಕಾಲದಲ್ಲೇ ಇಷ್ಟೆಲ್ಲ ಆಗಿರುವುದನ್ನು ನಾವು ನೋಡಬಹುದು. ಅಂದರೆ ಒಂದು ಸ್ವಂತ ಮನೆ ಕಟ್ಟುವುದಾಗಿರಲಿ, ಒಂದು ಉದ್ಯೋಗ ಗಳಿಸುವುದಾಗಲಿ, ಮದುವೆ ಆಗುವುದಾಗಲಿ, ಮಕ್ಕಳಾಗುವುದಾಗಲಿ, ಅಥವಾ ಒಂದು ಉತ್ತಮ ಉನ್ನತ ಸ್ಥಾನದ ಅಧಿಕಾರಕ್ಕೆ ಬರುವುದಾಗಲಿ, ಇವೆಲ್ಲವೂ ಸಾಡೆ ಸಾತಿ ಶನಿಯ ಕಾಲದಲ್ಲಿ ಆಗುವುದುಂಟು. ಹೇಗೆಂದರೆ ಶನಿಯು ಯೋಗಕಾರಕನಾಗಿದ್ದಲ್ಲಿ ಹಾಗೂ ಆ ಒಂದು ಪ್ರಸಕ್ತ ಗೋಚಾರ ಕಾಲದ ದಶಾಭುಕ್ತಿಯು ಶನಿಗ್ರಹದ ಒಂದು ಶುಭ ಪರಿಣಾಮಗಳ ಜೊತೆ ಮಿಲಿತವಾಗಿದ್ದೇ ಆದಲ್ಲಿ ಶನಿಯು ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನೇ ಮಾಡುತ್ತಾನೆ. ಶನಿಯು ಒಳಿತು ಮಾಡುವುದು ಯಾವುದರಿಂದ ನಿರ್ಧಾರವಾಗುತ್ತದೆ ಎಂದರೆ ಧರ್ಮಕಾರಕ ಗ್ರಹನಾದ ಗುರುವಿನಿಂದ. ಈಗ ಮೀನರಾಶಿ ಸಂಜಾತರಿಗೆ ಮೀನರಾಶಿ ಸಂಜಾತರಿಗೆ ವರ್ಷದ ಮೊದಲ 6 ತಿಂಗಳು ಗುರು 4ನೇ ಮನೆಯಲ್ಲೇ ಇರುತ್ತಾನೆ. ನಂತರ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರವೇನಿರುತ್ತದೆ ಅದು ಅತ್ಯಂತ ಶುಭಪ್ರದವಾದಂತಹ ಸಂಚಾರ. ಏಕೆಂದರೆ ಮೀನರಾಶಿ ಸಂಜಾತರಿಗೆ ಕರ್ಮಾಧಿಪತಿಯು
ದೇವಗುರು ಬೃಹಸ್ಪತಿಯೇ, ಜನ್ಮ ರಾಶ್ಯಾಧಿಪತಿಯೂ ಬೃಹಸ್ಪತಿಯೇ. ಯಾವಾಗ ದೇವಗುರು ಬೃಹಸ್ಪತಿಯು ಚಂದ್ರನಿಗೆ, ಯಾವಾಗ ದೇವಗುರು ಬೃಹಸ್ಪತಿಯು ಗುರುವಿಗೆ ಅತ್ಯುನ್ನತ ಸ್ಥಾನವಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೋ, ರಾಶ್ಯಾಧಿಪತಿ ಹಾಗೂ ಕರ್ಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ಸಕಲ ರೀತಿಯ ಇಷ್ಟಾರ್ಥಗಳು ನೆರವೇರಲಿದ್ದು ಜಾತಕರಿಗೆ ಎಲ್ಲ ರೀತಿಯಿಂದಲೂ ಒಳಿತು ಆಗಲೇಬೇಕು ಎಂಬುದಾಗಿ ಶಾಸ್ತ್ರಗಳು ತಿಳಿಸುತ್ತದೆ. ಅದೇ ರೀತಿಯಾಗಿ ಗುರುವಿನ ಗೋಚರ ಫಲ ಕೂಡ ಜಾತಕರಿಗೆ 5ನೇ ಮನೆಯ ಗುರು ಸಂಚಾರವಿದ್ದಾಗ ಸರ್ವದಾ ಒಳಿತನ್ನೇ ಮಾಡುತ್ತದೆ ಹಾಗೂ ಜಾತಕರನ್ನು ಎಲ್ಲ ಆಪತ್ತಿನಿಂದಲೂ ಕಾಪಾಡುತ್ತದೆ. ವರ್ಷದ ಮೊದಲ 6 ತಿಂಗಳು ಬಿಟ್ಟು ನಂತರ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ ಪಂಚಮ ಗುರುವಿನ ಶುಭ ಸಂಚಾರವಿದ್ದು, ಆನಂತರದ ಸಿಂಹರಾಶಿಯಲ್ಲಿ ಅಂದರೆ 6ನೇ ಮನೆಯ ಗುರು ಸಂಚಾರವೇನಿದೆ ಅದೂ ಸಹಿತ ಮೀನರಾಶಿ ಸಂಜಾತರಿಗೆ ಬಹಳ ಒಳಿತನ್ನೇ ಮಾಡಲಿದೆ. ವರ್ಷದ ಅಂತ್ಯದಲ್ಲಿ ರಾಹುವು ಮಕರ ರಾಶಿಗೆ ಅಂದರೆ ಮೀನರಾಶಿ ಸಂಜಾತರಿಗೆ ಲಾಭಸ್ಥಾನವಾದಂತಹ ಮಕರ ರಾಶಿಯಲ್ಲಿ ರಾಹುವು ಸಂಚರಿಸಿ ಕೇತುವು 5ನೇ ಮನೆಯಾದಂತಹ ಕರ್ಕಾಟಕಕ್ಕೆ ಸಂಚರಿಸುತ್ತಾನೆ. ಈ ಎಲ್ಲ ಪ್ರಧಾನವಾದಂತಹ ಗುರು ಶನಿ ಹಾಗೂ ರಾಹು ಕೇತು ಗೋಚರವೇನಿದೆ ಇದು ಮೀನರಾಶಿ ಸಂಜಾತರಿಗೆ ಒಳಿತನ್ನೇ ಉಂಟು ಮಾಡುವಂತಹ ಶುಭ ಗೋಚರ ಫಲವಾಗಲಿದೆ. 5ನೇ ಮನೆಯ ಗುರು ವರ್ಷಾಂತ್ಯದಲ್ಲಿ ಲಾಭಸ್ಥಾನದ ರಾಹು, ನಂತರ 6ನೇ ಮನೆಯ ಗುರು. ಆರಂಭದ 6 ತಿಂಗಳಲ್ಲಿ 4ನೇ ಮನೆಯ ಗುರು, ನಂತರ 5ನೇ ಮನೆಯ ಗುರು, ಅಕ್ಟೋಬರ್ 31ರ ನಂತರ 6ನೇ ಮನೆಯ ಗುರು, ವರ್ಷಾಂತ್ಯದಲ್ಲಿ ಲಾಭಸ್ಥಾನದ ರಾಹು. ಇದು ಮೀನರಾಶಿ ಸಂಜಾತರಿಗೆ ಗ್ರಹಗಳು ಕೊಡುವಂತಹ ಒಂದು ಉತ್ತಮವಾದಂತಹ ಪರಿಭ್ರಮಣೆ ಅಥವಾ ಸಂಚಾರವೆಂದು ಹೇಳಬಹುದು. ಆರೋಗ್ಯ ವಿಚಾರದಲ್ಲಿ ಉತ್ತಮವಾದಂತಹ ಚೇತರಿಕೆ ಕಂಡುಬಂದು ನೀವು ಮಾನಸಿಕವಾಗಿ ಶಾರೀರಿಕವಾಗಿ ಮತ್ತಷ್ಟು ಬಲಗೊಳ್ಳಲಿದ್ದೀರಿ. ಕೌಟುಂಬಿಕ ಜೀವನದಲ್ಲಿ ಎಲ್ಲ ತಿಸರಗಳು ತಾಪತ್ರಯಗಳು ನಿವಾರಣೆಯಾಗಿ ಕುಟುಂಬ ಸದಸ್ಯರ ನಡುವೆ ಆಪ್ತತೆ ಬೆಳೆಯಲಿದೆ. ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳುವುದು ಹಾಗೂ ಕ್ಷೇಮ ಸೌಖ್ಯವನ್ನು ನೋಡಿಕೊಳ್ಳುವುದನ್ನು ಈ ಗುರುವಿನ ಸಂಚಾರದಿಂದ ನೀವು ಗ್ರಹಿಸಬಹುದು. ಹಾಗೆಯೇ ಮಕ್ಕಳ ಪ್ರಗತಿ, ಬೆಳವಣಿಗೆ, ಅಭಿವೃದ್ಧಿಯಿಂದ ನೀವು ಸಂತಸ ಪಡಲಿದ್ದೀರಿ ಹಾಗೂ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನಿಮ್ಮ ಆಪ್ತರು, ವಿಶೇಷವಾಗಿ ಮಕ್ಕಳು ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನೇ ಮಾಡಲಿದ್ದಾರೆ. ವಿದ್ಯಾರ್ಥಿ ವರ್ಗಕ್ಕೂ ಈ ವರ್ಷವು ಉತ್ತಮವಾಗಿದ್ದು ಉನ್ನತ ವ್ಯಾಸಂಗ ಅಥವಾ ವಿದ್ಯಾಭ್ಯಾಸದ ನಂತರ ನೌಕರಿ ವಿಚಾರವಾಗಿ ಶುಭ ಯಶೋಜಯ ಫಲವನ್ನು ಪಡೆಯಲಿದ್ದೀರಿ. ಕಂಕಣಬಲ ಕೂಡಿ ಬರಲಿದ್ದು ವಿವಾಹವಾಗುವ, ಸಂತಾನ ಭಾಗ್ಯ ಫಲದ ಯೋಗ ಹಾಗೂ ಸ್ಥಿರಾಸ್ತಿ ಯೋಗವೂ ಸಹಿತ ನಿಮಗೆ ಈ ವರ್ಷದಲ್ಲಿ ಲಭ್ಯವಿದೆ. ಯಾರಿಗೆ ಅಶುಭ ದಶಾಭುಕ್ತಿಗಳಿರುತ್ತವೆಯೋ ಅಥವಾ ಶನಿಯು ಮಾರಕನೋ ಬಾಧಕನೋ ಆಗಿದ್ದಲ್ಲಿ ಮಾತ್ರ ಅತೀವವಾದಂತಹ ಪೀಡನೆಗಳು ಜಾತಕರನ್ನು ಕಾಡಬಹುದು. ಅದನ್ನು ಹೊರತುಪಡಿಸಿದರೆ ಮಿಕ್ಕಂತೆ ಶನಿಯು ಶುಭಕರನೇ ಆಗಿರುತ್ತಾನೆ. ಶನಿಯು ಜನ್ಮ ಸಮಯದಲ್ಲಿ ತಟಸ್ಥ ಗ್ರಹವಾಗಿದ್ದರೂ ಸಹಿತ ಸಾಡೆ ಸಾತಿ ಸಮಯದಲ್ಲಿ ಅವನು ಯಾವುದೇ ರೀತಿಯ ಕೆಡುಕನ್ನು ಮಾಡಲಾರ. ಹೀಗಾಗಿ ಯಾರಿಗೇ ಆಗಲಿ ಜನನ ಕಾಲದಲ್ಲಿ ಶನಿಯು ಬಾಧಕನೋ ದುಸ್ಥಾನದಿದ್ದನೋ ಕೇಳಿ ತಿಳಿದುಕೊಂಡು ಆ ಶನಿಯ ಒಂದು ಶುಭ ಕೃಪೆಗಾಗಿ ಶನೈಶ್ವರಕೃತ ನೃಸಿಂಹ ಸ್ತುತಿಯನ್ನು ಪ್ರತಿನಿತ್ಯವೂ ಪಠಿಸುವುದರಿಂದ ನಿಮಗೆ ಸರ್ವ ರೀತಿಯಿಂದಲೂ ಒಳಿತುಂಟಾಗುತ್ತದೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಕೈ ಹಿಡಿಯಲಿದೆ.
ಮೀನರಾಶಿ ಸಂಜಾತರ ಯಾವುದೇ ರೀತಿಯ ಸಮಸ್ಯೆಗಳು, ತಿಸ್ರಗಳು, ಪೀಡನೆಗಳು ಬಾಧಿಸುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಶನೈಶ್ವರ ಕೃತ ಶ್ರೀ ನೃಸಿಂಹಸ್ತುತಿ, ದತ್ತಮಾಲಾ ಸ್ತೋತ್ರ ಹಾಗೂ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಆರ್ಥಿಕವಾಗಿಯೂ ಎಲ್ಲ ರೀತಿಯ ಸಫಲತೆ ಸಿಗಲಿದ್ದು, ಯಾವಾಗ ಆರ್ಥಿಕ ಸಬಲತೆಯಿಂದ ನಿಮ್ಮಲ್ಲಿ ಒಂದು ಹೊಸ ವಿಶ್ವಾಸ, ಸ್ವನಂಬಿಕೆಗಳು ಹೆಚ್ಚಾಗುತ್ತದೋ ಆಗ ಇಷ್ಟು ದಿನ ನೀವು ಪಟ್ಟಿರುವಂತಹ ಕಷ್ಟಗಳೇನಿದೆ ಎಲ್ಲವನ್ನೂ ನೀವು ಮರೆತು ಬಿಡಲಿದ್ದೀರಿ. ಜೀವನ ಯಶಸ್ವಿಯಾಗಿ ಮುನ್ನಡೆ ಸಾಧಿಸುತ್ತಾ ಕಳೆಯಲಿದ್ದೀರಿ. ನಿಮಗೆಲ್ಲ ಒಳಿತುಂಟಾಗಲಿ, ಭಗವಂತನ ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.